ಸೊ ನಿನ್ನೆ ನಾವು ಅದ್ಭುತವಾದ ಒಂದು ವಿಷಯವನ್ನು ತಿಳ್ಕೊಂಡಿದ್ವಿ. ಅಂದ್ರೆ ಪ್ರಾಣಶಕ್ತಿಯ ನಿಜವಾದ ವೈದ್ಯರು, ಪ್ರಾಣಶಕ್ತಿಯೇ ನಿಜವಾದ ಅಂತರ ವೈದ್ಯರು ಅಂತ. ಸೊ ನಿಜವಾದ ವೈದ್ಯರು ಯಾರನ್ನ ಇದ್ದಾರ ಅಂತ ನಾವು ಎಲ್ಲಿ ಹುಡ್ಕೋದು ಬೇಕಾಗಿಲ್ಲ, ಆ ಸರ್ಚ್ ಅನ್ನೋದೇ ಬೇಕಾಗಿಲ್ಲ. ನಿನ್ನೆ ಅಂಶದಿಂದ ನಿನ್ನೆ ನಾವು ಕೇಳ್ಕೊಂಡಿರುವಂಥ ಆ ಸಬ್ಜೆಕ್ಟಿಂದ ನಮ್ಗೆ ಅರ್ಥ ಆಗಿರೋದು. ಸೊ ನಿಜವಾದ ವೈದ್ಯರು ಅಂದರೆ ನಿಮ್ಮ ಪ್ರಾಣಶಕ್ತಿಯೇ ಅಷ್ಟೇ. ಅರ್ಥ ಆಯ್ತಾ? ಸೊ ಈ ಪ್ರಾಣಶಕ್ತಿ ನಿಜವಾದ ವೈದ್ಯರು ಅಂತ ನಾವು ತಿಳ್ಕೊಂಡಿದ್ವಲ್ಲ, ಮತ್ತೆ ಆ ಪ್ರಾಣಶಕ್ತಿ ಬಗ್ಗೆ ಇನ್ನು ಸ್ವಲ್ಪ ಹೆಚ್ಚು ವಿಷಯಗಳು ನಾವು ತಿಳ್ಕೊಳ್ತಾ ಹೋದ್ರೆ, ಈ ಪ್ರಾಣಶಕ್ತಿ ನಾನೇನು ನಿನ್ನೆ ಡಿಸ್ಕಸ್ ಮಾಡುವಾಗ, ಚರ್ಚೆ ಮಾಡುವಾಗ ನಮ್ಗೆ ಅರ್ಥ ಆಗಿರೋದು, ಪ್ರಾಣಶಕ್ತಿ ಮಾಡುವಂಥ ಚರ್ಯಗಳಿಗೆ ನಾವು ಸಾಂತ್ವನ ಕೊಡಬೇಕು, ವ್ಯತಿರೇಕವಾಗಿ ಹೋಗಬಾರದು ಅಂತ ತಿಳ್ಕೊಂಡಿದ್ವಿ ಅಲ್ವಾ? ಅಂದ್ರೆ ಪ್ರಾಣಶಕ್ತಿ ಏನ್ ಮಾಡ್ತಾ ಇರ್ತದೆ ಅಂದ್ರೆ, ನಿಮ್ಮಲ್ಲಿ ಅಸ್ತವ್ಯಸ್ತ ಇದ್ರೆ ಅದನ್ನು ಗುರುತಿಸಿ ಅದನ್ನು ತೊಲಗಿಸುವಂತ ಪ್ರಕ್ರಿಯೆಯಲ್ಲಿ ನಿಮಗ್ನವಾಗಿರ್ತದೆ. ಆ ತೊಲಗಿಸುವಂತ ಪ್ರಕ್ರಿಯೆ ನಿಮಗ್ನ ಆಗುವಾಗ ನಾವೇನ್ ಮಾಡ್ತೀವಿ ಅಂದ್ರೆ ಅದಕ್ಕೆ ವ್ಯತಿರೇಕವಾಗಿ ಹೋಗ್ತಾ ಇರ್ತೀವಿ. ಆಯ್ತಾ? ಅದಕ್ಕೆ ಉದಾಹರಣೆಗಳು ಕೊಟ್ಟಿದ್ದೀನಿ ನಿನ್ನೆ. ಮತ್ತೆ ಇವತ್ತು ಇನ್ನು ಸ್ವಲ್ಪ ಈ ಅಂದ್ರೆ ಅಲ್ಲಿ ಅದು ವ್ಯಕ್ತಪಡಿಸುವಂತ ವೇದನೆಗಳು, ಬಾಧೆಗಳು, ಒಂಥರ ನೋವುಗಳಾಗ್ಲಿ ಯಾವುದೇ ರೂಪದಲ್ಲಿ ಬರಲಿ, ಅದು ನಾವು ಗಮನಿಸ್ಬೇಕಷ್ಟೇ. ಗಮನಿಸಿ ಅದಕ್ಕೂ ಸಹಕಾರ ಕೊಟ್ರೆ ಸಾಕು. ಅದಕ್ಕೂ ವ್ಯತಿರೇಕವಾಗಿ ಒಂದು ಅಲೋಪತಿ ಮದ್ದು ಹಾಕ್ಕೊಡೋದು ಅಲ್ವಾ, ಅದಕ್ಕೆ ವ್ಯತಿರೇಕವಾಗಿ ನಾವು ವ್ಯವಹಾರ ಮಾಡಿದ್ರೆ ಆ ವ್ಯಾಧಿ ಇನ್ನೂ ಹೆಚ್ಚಾಗತ್ತೆ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಸಮಸ್ಯೆ ಏನಾಗ್ತಾ ಇದೆ ಅಲೋಪತಿ ಸಿಸ್ಟಮ್ ಅಲ್ಲಿ ಅಂದ್ರೆ, ಅಲೋಪತಿ ಸಿಸ್ಟಮ್ ಅಲ್ಲಿ ಆಗ್ತಾ ಇರೋಂಥ ತೊಂದರೆ ಏನಂತಂದ್ರೆ, ವ್ಯಾಧಿ ಲಕ್ಷಣಗಳನ್ನೇ ವ್ಯಾಧಿ ತರ ಅವರು ಸ್ವೀಕಾರ ಮಾಡ್ತಾ ಇದ್ದಾರೆ. ವ್ಯಾಧಿ ಲಕ್ಷಣಗಳು, ಈಗ ತಲೆನೋವು ಬಂತು, ಇಲ್ಲ ವಾಮಿಟಿಂಗ್ ಬರ್ತಾ ಇದೆ, ಇಲ್ಲ ಈ ಹೊಟ್ಟೆಯಲ್ಲಿ ವಿಕಾರ ಆಗ್ತಾ ಇದೆ, ಬೇದಿ ಬರ್ತಾ ಇದೆ, ಇವೆಲ್ಲ ಏನ್ ಮಾಡ್ತಾ ಇದ್ದಾರೆ, ಅದು ಮೂಲ ಕಾರಣ ತಿಳಿದಿಲ್ಲದೆ, ಮೂಲ ಕಾರಣ ಯಾವುದು ಅಂತ ತಿಳ್ಕೊಂಡಿಲ್ಲದೆ ಆ ಮೂಲ ಕಾರಣ ವಾಸಿ ಮಾಡೋಕ್ಕೆ ಪ್ರಯತ್ನ ಮಾಡಲ್ಲ ಅವರು. ಅವ್ರು ಮಾಡೋ ಪ್ರಯತ್ನ ಎಲ್ಲಿರ್ತದೆ ಇಲ್ಲಿ? ಅವ್ರು ಮಾಡೋ ಪ್ರಯತ್ನ ವ್ಯಾಧಿ ಲಕ್ಷಣಗಳ ಮೇಲೆ ಇರ್ತದೆ. ಸೊ ದೇ ಟ್ರೀಟ್ ಸಿಂಪ್ಟಮ್ಸ್, ದೇ ಡೋಂಟ್ ಟ್ರೀಟ್ ದ ಪರ್ಸನ್. ಅರ್ಥ ಆಯ್ತಾ? ಕಾರಣ ಉದಾಹರಣೆಗೆ, ಬಾಧೆ ಅನ್ನೋದು ಮನಸ್ಸಲ್ಲೇ ಆಗಿದೆ ಅಂತ ಇಟ್ಕೊಳ್ಳಿ. ನಾವು ಆ ಮನಸ್ಸಲ್ಲೇ ಆಗಿರುವಂಥ ಬಾಧಕ್ಕೆ ಹೊಟ್ಟೆ ನೋವು ಬಂದಿದೆ ಅಂತ ಇಟ್ಕೊಳ್ಳಿ. ಹೊಟ್ಟೆ ನೋವಿಗೆ ನಾವು ಮದ್ದು ಕೊಡ್ತಾ ಇದ್ರೆ ಅದು ಪರಿಹಾರ ಆಗತ್ತಾ? ಕೊಡಬೇಕಾಗಿರೋ ಮದ್ದು ಯಾವುದಕ್ಕೆ? ನಿಮ್ಮ ಮನಸ್ಸಲ್ಲಿ ಬಾಧೆ ಯಾಕೆ ಬಂದಿದೆ, ಏನು ಕಾರಣ, ಅದಕ್ಕೂ ಟ್ರೀಟ್ಮೆಂಟ್ ಕೊಡಬೇಕು. ಆ ರೀತಿಯಲ್ಲಿ ಪ್ರಾಣಶಕ್ತಿಗೆ ನಾವು ಕೊಡಬೇಕಾಗಿರೋದಂಥ ಟ್ರೀಟ್ಮೆಂಟ್ ಅಂತಂದ್ರೆ, ಆ ಟ್ರೀಟ್ಮೆಂಟ್ ಹೆಂಗಿರ್ಬೇಕಂದ್ರೆ ಮೂಲ ಕಾರಣಕ್ಕಿರ್ಬೇಕೇ ಬಿಟ್ರೆ ಲಕ್ಷಣಗಳಿಗಿರಬಾರ್ದು. ನಾವು ಕೊಡುವಂಥ ಟ್ರೀಟ್ಮೆಂಟ್ ಇವಾಗ ಯಾವಾಗಲೂ ಅಷ್ಟೇ, ಅಲೋಪತಿ ಮಾಡರ್ನ್ ಸಿಸ್ಟಮ್ ಅಲ್ಲಿ ಲಕ್ಷಣಗಳು ಕೊಡ್ತಾನೆ ಇರ್ತಾರೆ. ತಲೆನೋವು ಬಂತ ಈ ಟ್ಯಾಬ್ಲೆಟ್ ತಗೊಳ್ಳಿ, ಹೊಟ್ಟೆ ನೋವು ಬಂತ ಈ ಟ್ಯಾಬ್ಲೆಟ್ ತಗೊಳ್ಳಿ, ಬೇದಿ ಆಗಿದೆ ಈ ಟ್ಯಾಬ್ಲೆಟ್ ತಗೊಳ್ಳಿ, ಒಂಥರ ಕೋಲ್ಡ್ ಆಗಿದೆಯಾ, ಸೀನು ಬರ್ತಾ ಇದೆ ಈ ಟ್ಯಾಬ್ಲೆಟ್ ತಗೊಳ್ಳಿ. ಬಟ್ ಮೂಲ ಕಾರಣ ಗೊತ್ತೇ ಇಲ್ಲ. ಇವೆಲ್ಲ ಈ ಲಕ್ಷಣಗಳು ಕಾಣಿಸ್ತಾ ಇರೋದು ಪ್ರಾಣಶಕ್ತಿ ಮಾಡುವಂಥ ವ್ಯವಹಾರಗಳಿವೆ. ಪ್ರಾಣಶಕ್ತಿ ಒಳಗಡೆ ಇದ್ದು ತನ್ನ ಕೆಲಸ ತಾನು ಮಾಡ್ಕೊಂತ ಇಂಥ ಲಕ್ಷಣಗಳಿಂದ ಅದನ್ನು ಕ್ಲೀನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತದೆ. ಎಷ್ಟು ಆ ಲಕ್ಷಣಗಳು ಬರ್ತವೆ ಹೋಗ್ತವೆ, ನೀವೇನು ಅದನ್ನು ತೊಂದರೆ ಮಾಡಿಲ್ಲ ಅಂದ್ರೆ ಹೋಗ್ತವೆ. ಬಟ್ ನೀವೇನ ತೊಂದರೆ ಮಾಡಕ್ ಹೋದ್ರೆ ಅದು ಒಂದು ವ್ಯಾಧಿ ಹೋಗಿ ಇನ್ನೊಂದು ವ್ಯಾಧಿ ಆ ರೂಪದಲ್ಲಿ ವ್ಯಕ್ತ ಆಗತ್ತೆ. ನೋಡಿ, ನಾವು ಉದಾಹರಣೆಗೆ ಸೀನ್ ಬರ್ತಾ ಇದೆ, ಕಫ ಬರ್ತಾ ಇದೆ ಅಂತ ಇಟ್ಕೊಳ್ಳಿ. ಅದನ್ನ ಸ್ಟಾಪ್ ಮಾಡೋಕ್ಕೆ ನಾವೇನಾದ್ರೂ ಟ್ಯಾಬ್ಲೆಟ್ ತಗೊಂಡ್ಬಿಟ್ರೆ, ಆಂಟಿಬಯೋಟಿಕ್ಸು ಇದು ಅದು, ಅದೇನು ಮಾಡುತ್ತೆ ಗೊತ್ತಾ, ಆ ಕಫ ಪೂರ್ತಿಯಾಗಿ ಇಲ್ಲೆಲ್ಲ ಸೇರಿಕೊಂಡು ಸೈನಸ್ ಆಗಿ ವ್ಯಕ್ತ ಆಗ್ತದೆ, ಸೈನಸ್ ಆಗತ್ತೆ. ಇನ್ನು ಆ ಸೈನಸ್ನ ತೊಲಗಿಸೋಕ್ಕೆ ನೀವೇನೇನೋ ಬಾಧೆ ಜಾಸ್ತಿ ಬಿಡಬೇಕಾಗತ್ತೆ. ಇನ್ನು ಅಲೋಪತಿ ವೈದ್ಯರಾಗಲಿ ಇನ್ನೋರಾಗಲಿ ಇನ್ನೂ ಹೆಚ್ಚಿನ ತೀವ್ರತೆ ಇರುವಂಥ ಮದ್ದುಗಳು ಕೊಡ್ತಾರೆ. ಈ ಥರ ಆಗ್ತಾ ಇರ್ತದೆ. ಅದಕ್ಕೆ ಸೊ ಪ್ರಾಣಶಕ್ತಿ ಏನೇನು ಚರ್ಯಗಳು ತಗೊಂತಾ ಇರ್ತದೋ ಆ ವ್ಯಾಧಿಯನ್ನು ಆಚೆ ಕಡೆ ಕಲ್ಸಕ್ಕೆ, ಬಹಿಷ್ಕರಣ ಮಾಡಕ್ಕೆ, ಅದಕ್ಕೂ ನಾವೇನ್ ಮಾಡ್ಬೇಕಂದ್ರೆ ಅದಕ್ಕೂ ಸಹಕಾರ ಕೊಡಬೇಕು. ಓಕೆ? ಈ ವೇದನೆಗಳು ಯಾವುದು ವ್ಯಾಧಿ ಅಲ್ಲ. ವ್ಯಾಧಿ ಕಾರಣವನ್ನು ಬಹಿಷ್ಕಾರ ಮಾಡಬೇಕೇ ಬಿಟ್ರೆ, ಆ ವ್ಯಾಧಿ ಕಾರಣವನ್ನು ಬಹಿಷ್ಕಾರ ಮಾಡಕ್ಕೆ ಪ್ರಾಣಶಕ್ತಿ ತಗೊಂತಾ ಇರೋಂಥ ಚರ್ಯಗಳಂತ ನಾವು ಅರ್ಥ ಮಾಡಿಕೊಂಡ್ರೆ ಸಾಕು. ಯಾವುದೇ ಈ ವೇದನೆಗಳು ವ್ಯಾಧಿ ಅಲ್ಲ. ವೇದನೆಗಳು ಪ್ರಾಣಶಕ್ತಿ, ಸೊ ಅದು ತಗೊಂತಾ ಇರೋಂಥ ಚರ್ಯಗಳು, ಅದು ಕ್ರಿಯಾಶೀಲಕ ಮಾಡ್ತಾ ಇರೋಂಥ ಚರ್ಯಗಳು ಮಾತ್ರವೇ, ಆ ಪ್ರಕ್ರಿಯೆಗಳು ಮಾತ್ರವೇ ಅವು.
ಆ ರೀತಿಯಲ್ಲಿ ನಿಮಗೆ ವ್ಯಕ್ತಪಡಿಸ್ತಾ ಇರ್ತದೆ. ಅದನ್ನು ವ್ಯಾಧಿ ಅಂತ ತಿಳ್ಕೊಳಕ್ ಹೋಗ್ಬೇಡಿ. ಆದರೆ ಪ್ರಾಣಶಕ್ತಿ ತನ್ನಂತ ತಾನೇ ಆ ವ್ಯಾಧಿಯನ್ನು ತೊಲಗಿಸಕ್ಕೆ ಈ ರೀತಿಯಲ್ಲಿ ಮಾಡ್ತಾ ಇರ್ತದೆ. ಆ ವೇದನೆಗಳು ಬರ್ತವೆ ಹೋಗ್ತವೆ ಅಷ್ಟೇ. ದೇರ್ ಆಲ್ ಸಿಂಪ್ಟಮ್ಸ್. ಒಳಗಡೆ ಏನೋ ಒಂಥರ ಹೇಳ್ತಾರಲ್ಲ, ಒಳಗಡೆ ಏನೋ ತೊಂದರೆ ಇದೆ ಅಂತ ತಿಳ್ಸಕ್ಕೆ. ನಿಮಗೆ ಸೀನ್ ಬರ್ತಾ ಇರಲಿ, ಜಾಸ್ತಿ ಹೊಟ್ಟೆ ನೋವಾಗಿದೆ, ಇನ್ನೊಂಥರ ಗ್ಯಾಸ್ ಬರ್ತಾ ಇದೆ, ಇಲ್ಲ ಅಂತಂದ್ರೆ ನಿಮಗೆ ಯಾವುದು ಅಸಿಡಿಟಿ ಆಗ್ತಾ ಇದೆ ಅಂತಂದ್ರೆ ಅರ್ಥ ಏನಂದ್ರೆ ಪ್ರಾಣಶಕ್ತಿ ಒಳಗಡೆ ತನ್ನ ಕೆಲಸ ಮಾಡ್ತಾ ಇರ್ತದೆ. ಆ ರೀತಿಯಲ್ಲಿ ನಿಮಗೆ ತೋರ್ಸಕ್ಕೆ ಒಳಗಡೆ ಏನೋ ಪ್ರಾಬ್ಲಮ್ ಇದೆ ಅಂತ ಅದು ಸರಿಪಡಿಸೋಕ್ಕೆ ಅದು ಪ್ರಯತ್ನ ಮಾಡ್ತಾ ಇರ್ತದೆ. ಅದಕ್ಕೂ ಸಹಕಾರ ಕೊಡಿ, ಅದಕ್ಕೂ ವ್ಯತಿರೇಕ ಮಾಡಕ್ ಹೋಗ್ಬಿಡಿ ಅಂತ ನಿನ್ನೇನು ಸ್ವಲ್ಪ ತಿಳ್ಕೊಂಡಿದ್ವಿ. ಇವತ್ತು ಇನ್ನು ಸ್ವಲ್ಪ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ. ಇಲ್ಲಿ ಏನಾಗ್ತದೆ ಅಂದ್ರೆ ಒಂದು ಉದಾಹರಣೆ ಮಾದರಿ ತಗೊಂಡ್ರೆ, ಒಂದು ಫ್ಯಾಕ್ಟ್ರಿ ಇದೆ ಅಂತ ಇಟ್ಕೊಳ್ಳಿ. ಫ್ಯಾಕ್ಟ್ರಿಯಲ್ಲಿ ಯಾವುದೋ ಒಂದು ಪ್ರಮಾದ ಆಗಿದ್ರೆ ಒಂದು ರೆಡ್ ಲೈಟ್ ಇರ್ತಾರೆ, ರೆಡ್ ಲೈಟ್ ಸೈರನ್ ಇರ್ತಾರೆ ಅಲ್ಲಿ. ಆಯ್ತಾ? ಯಾರೊಬ್ಬೊಂದು ವ್ಯಕ್ತಿ ಹೋಗಿ ಆ ರೆಡ್ ಲೈಟ್ ಸೈರನ್ ಅನ್ನು ಒಂದು ಒಡೆದೋಗ್ತಾನೆ, ಅಂದ್ರೆ ನಾಶ ಮಾಡ್ತಾನೆ. ಆಯ್ತಾ? ಈಗ ಅದರ ಅರ್ಥ ಒಳಗಡೆ ಆ ಪ್ರಮಾದ ಆ ಫ್ಯಾಕ್ಟ್ರಿ ಒಳಗಡೆ ಪ್ರಮಾದ ಆದ್ರೂ ನಿಮಗೆ ಗೊತ್ತಾಗಲ್ಲ, ಯಾಕಂದ್ರೆ ರೆಡ್ ಲೈಟ್ ಆಫ್ ಆಯಿತು. ಆಯ್ತಾ? ಆ ರೆಡ್ ಲೈಟ್ ಒಡೆದೋಯ್ತು, ಯಾರೊಬ್ಬನು ಬಂದು ಒಡೆದೋಗಿದ್ದಾನೆ. ಆ ಒಡೆದಾಗಿದ ಮೇಲೆ ಆ ರೆಡ್ ಲೈಟ್ ವರ್ಕ್ ಆಗಲ್ಲ, ಸೈರನು ಬರಲ್ಲ. ಅವಾಗ ಅದರ ಅರ್ಥ ಏನು? ಫ್ಯಾಕ್ಟ್ರಿ ಒಳಗಡೆ ಏನೇ ತೊಂದರೆ ಆಗಿ ಪ್ರಮಾದ ಆಗಿದ್ರು ಅದು ಆಫ್ ಆಗಿದೆಯಲ್ಲ, ಏನು ತೊಂದರೆ ಇಲ್ಲ ಅಂತ ಹೇಳ್ಬೋದಾ? ಯಾವುದೋ ಒಂದು ದಿವಸ ನಿಜವಾಗಿ ಪ್ರಮಾದ ಆಗಿದೆ ಅಂತ ಇಟ್ಕೊಳ್ಳಿ, ಒಳಗಡೆ ತುಂಬಾ ಪ್ರಮಾದ ಆಗಿದೆ ಅಂತ ಇಟ್ಕೊಳ್ಳಿ, ಲೈಟ್ ಬರ್ತಾ ಇಲ್ಲ, ಸೈರನ್ ಬರ್ತಾ ಇಲ್ಲ. ಈಗ ಎಲ್ಲರೂ ಹೊರಗಡೆ ಇರುವಂಥವರೆಲ್ಲ ನಿಜವಾಗಿ ಪ್ರಮಾದ ಗುರಿ ಆಗ್ತಾರೆ, ಆದರೂ ಯಾರು ಗೊತ್ತಾಗಲ್ಲ. ಈ ರೀತಿಯಲ್ಲಿ ಆಗ್ತದೆ ನಮ್ಮ ಪರಿಸ್ಥಿತಿ. ನಮಗೆ ಪ್ರಾಣಶಕ್ತಿ ಒಳಗಡೆ ಚರ್ಯಗಳು ತಗೊಂತಾ ಇದೆ, ತೊಂದರೆ ಆಗಿದೆ, ವ್ಯಾಧಿಗೆ ಒಂದು ಕಾರಣ, ವ್ಯಾಧಿ ಕಾರಣದಿಂದ ವ್ಯಾಧಿ ಲಕ್ಷಣಗಳು ಬರ್ತಾ ಇದೆ ಅಂತಂದ್ರೆ ಅದು ನಾವು ಗುರುತಿಸ್ಬೇಕು. ಆ ವ್ಯಾಧಿ ಲಕ್ಷಣಗಳೇ ನಾನು ಅದಿಮಿಟ್ಕೊಂತೀನಿ, ಸಪ್ರೆಸ್ ಮಾಡ್ತೀನಿ, ಆಚೆ ಕಡೆ ವ್ಯಕ್ತಪಡಿಸಲ್ಲ ಅಂತಂದ್ರೆ ತೊಂದರೆ ಯಾರಿಗಾಗತ್ತೆ? ನಿಮ್ಮ ದೇಹಕ್ಕೆ ಇನ್ನೂ ಹೆಚ್ಚಿನ ತೊಂದರೆ ಆಗ್ತದೆ, ವ್ಯಾಧಿ ಕಾರಣ ಹೋಗಲ್ಲ. ಇದು ನೆನಪಿಟ್ಕೊಳ್ಳಿ. ಸೊ ಆ ರೀತಿಯಲ್ಲಿ ನಮ್ಮ ಪರಿಸ್ಥಿತಿ ಆ ರೀತಿಯಲ್ಲಿ ಇದೆ. ಅರ್ಥ ಆಯ್ತಾ? ಉದಾಹರಣೆಗೆ ಮೂತ್ರದಲ್ಲಿ ಶುಗರ್ ಹೋಗ್ತಾ ಇದೆ ಅಂತ ಇಟ್ಕೊಳ್ಳಿ. ಶುಗರ್ ಹೋಗ್ತಾ ಇದೆ ಅಂದ್ರೆ ಕಾರಣ ಒಳಗಡೆ ಏನೋ ಆಗಿದೆ ಅಂತ ಅರ್ಥ. ಮೂತ್ರದಲ್ಲಿ ಶುಗರ್ ಕಲಿಸ್ತಾ ಇರ್ತದೆ ದೇಹ. ಯಾಕಂದ್ರೆ ಪ್ರಾಣಶಕ್ತಿ ಏನ್ ಮಾಡತ್ತೆ, ನೋಡತ್ತೆ ಈ ಶುಗರ್ ಹೆಚ್ಚಾಗಿದೆಯಲ್ಲ, ಇದು ಏನ್ ಮಾಡೋದು ಇಷ್ಟು ಶುಗರು. ಈ ಶುಗರನ್ನು ಆ ಮಾಡಿದ್ರೆ ಒಂದು ಕೊಬ್ಬು ತರ ಕನ್ವರ್ಟ್ ಮಾಡಿ ಪರಿವರ್ತನೆಗೊಳಿಸಿ ಆ ಕೊಬ್ಬನ್ನು ಎಲ್ಲ ರಕ್ತ ಕಣಗಳ ಒಳಗಡೆ ಜೋಡಿಸ್ಬೇಕು. ಅದು ಲಿವರ್ ಹತ್ರ ಜೋಡಿಸ್ಕೊಂತದೆ, ಮತ್ತೆ ಎಲ್ಲ ಸ್ನಾಯುಗಳಲ್ಲಿ ಒಳಗಡೆ ತೋರಿಸ್ತದೆ, ಅದನ್ನು ಅಲ್ಲಿ ಜೋಡಿಸ್ಕೊಳ್ತದೆ. ಇನ್ನೂ ಹೆಚ್ಚಿನ ಶುಗರ್ ಬಂದ್ರೆ ರಕ್ತ ಕಣಗಳ ಒಳಗಡೆ ಗೋಡಗಳಿಗೆ ಅಂಟ್ಕೊಳ್ಳೋ ಥರ ಮಾಡ್ತದೆ. ಇನ್ನೂ ಹೆಚ್ಚಿನ ಶುಗರ್ ಬಂದ್ರೆ ಹೆಚ್ಚಿನ ಶುಗರ್ ಅಂದ್ರೆ ನಾವು ಯಾಕಂದ್ರೆ ಪ್ರತಿ ದಿವಸ ಕಾರ್ಬೋಹೈಡ್ರೇಟ್ಸೇ ಪಿಂಡಿ ಪದಾರ್ಥಗಳು ಹೆಚ್ಚು ತಿಂತಾ ಇರ್ತೀವಲ್ಲ. ನಾವೇನೋ ಪ್ರೋಟೀನ್ ಜಾಸ್ತಿ ಮಾಡೋದಾಗ್ಲಿ, ಒಳ್ಳೆ ಕೊಬ್ಬುಗಳು ತಿನ್ನೋದಾಗ್ಲಿ, ನಾರಾಂಶ ತಿನ್ನೋದು ಅದು ಕಡಿಮೆ ಮಾಡಿದ್ವಿ ನಾವು. ಇತ್ತೀಚಿನ ಸಮಯ ನೋಡ್ಕೊಳ್ಳಿ ಬೇಕಂದ್ರೆ, ಏನೇ ತಿಂದ್ರೂ ರೈಸು ಮತ್ತೆ ಈ ಯಾವುದು ಚಪಾತಿ, ದೋಸೆ, ಪೂರಿ ಇಂಥ ಇಂಥ ಈ ರೀತಿಯಲ್ಲೇ ಹೆಚ್ಚು ತಿನ್ನೋದು ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಆದರೆ ಈ ವೇದಿಕದಲ್ಲಿ ಸ್ವಲ್ಪ ಮಾಹಿತಿ ಕೊಡ್ತಾ 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 ಸುಮಾರು ಜನದಲ್ಲಿ ಸ್ವಲ್ಪ ಬದಲಾವಣೆ ಅಂತ ನೋಡ್ತಾ ಇದ್ವಿ ಅಲ್ವಾ? ತಿನ್ನೋ ಆಹಾರದಲ್ಲಿ ವ್ಯತ್ಯಾಸ ಮಾಡಿಕೊಂಡಿದ್ದಾರೆ. ಅಂದರೆ ಅಲ್ಲಿ ಹೆಚ್ಚಿನ ಪ್ರೋಟೀನ್ ಅಂಶ ಮತ್ತೆ ಕೊಬ್ಬಾಂಶ, ಒಳ್ಳೆ ಕೊಬ್ಬು ಅನ್ನೋದು ನೋಡಿ, ಏಟು ತುಪ್ಪ ಮತ್ತೆ ಕೋಕೋನಟ್ ಆಯಿಲು ಇಂಥವೆಲ್ಲ. ಆಯ್ತಾ? ಇಂಥವೆಲ್ಲ ಜೋಡಿಸ್ಕೊಳ್ಳೋದಾಗ್ಲಿ, ನಾರಿನಾಂಶ ಹೆಚ್ಚು ಸೊಪ್ಪುಗಳು, ತರಕಾರಿಗಳು ಈ ರೀತಿಯಲ್ಲಿ ಹೋಗ್ತಾ ಇರುವಾಗ ನಿಮ್ಮ ಒಳಗಡೆ ಈ ಈ ಶುಗರ್ ಅನ್ನೋದು ಸೇರಿಕೊಳ್ಳೋದು ಕಡಿಮೆ ಆಗತ್ತೆ. ಮತ್ತೆ ಹೆಚ್ಚಿನ ಶುಗರ್ ಬಂದ್ರೆ ಏನ್ ಮಾಡಬೇಕು ದೇಹ? ಇಷ್ಟೆಲ್ಲ ಮಾಡ್ತದೆ, ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಕೊಬ್ಬು ಕೊಬ್ಬು ತರ ಕೆಟ್ಟ ಬ್ಯಾಡ್ ಕೊಲೆಸ್ಟ್ರಾಲ್ ಹೆಚ್ಚು ಮಾಡಿ ಮಾಡಿ ನಿಮ್ಮ ಶುಗರ್ ಅನ್ನು, ಅಂದ್ರೆ ನಿಮ್ಮ ಒಳಗಡೆ ಇರುವಂತ ಆ ಗ್ಲೂಕೋಸ್ ಶುಗರ್ ಅಂಶವನ್ನು ಕಡಿಮೆ ಮಾಡೋಕ್ಕೆ ಪ್ರಯತ್ನ ಮಾಡ್ತದೆ. ಕೊನೆಯ ಅಂಶಗ ಏನು ಮಾಡ್ತದೆ ಗೊತ್ತಾ? ಶುಗರ್ ಅನ್ನು ಹೆಚ್ಚಾಗಿ ಮೂತ್ರದಿಂದ ಆಚೆ ಕಡೆ ಕಲಿಸ್ತದೆ, ಇನ್ನು ಅದನ್ನ ಮಾಡೋಕ್ಕೆ ಪ್ರಯತ್ನ ಮಾಡ್ತದೆ. ನಾವು ಅದನ್ನು ತಪ್ಪರ್ಥ ಮಾಡಿಕೊಂಡು, ಆಯ್ತಾ, ಆ ಶುಗರ್ ಮೂತ್ರದಿಂದ ಬರಬಾರ್ದು ಅಂತ ಹೇಳ್ಬಿಟ್ಟು ಇನ್ಸುಲಿನ್ ತಗೊಂಡು ಅದನ್ನು ಅಡ್ಮಿಡ್ತಾ ಇರ್ತೀವಿ. ನೀವು ಇನ್ಸುಲಿನ್ ತಗೊಂಡವರೆಗೆ ಅಡ್ಮಿಡ್ಬೋದು, ನೀವು ಇನ್ಸುಲಿನ್ ತೆಗೆದಿರೆ ಮತ್ತೆ ಆ ಶುಗರ್ ಆಟೋಮೆಟಿಕ್ ಹೋಗ್ತಾನೆ ಇರ್ತದೆ. ನೋಡಿದ್ರ? ಈ ರೀತಿಯಲ್ಲಿ ನಾವು ಅದಿಮಿಡಕ್ಕೆ ಪ್ರಯತ್ನ ಮಾಡೋದು ತಪ್ಪು. ಅರ್ಥ ಆಯ್ತಾ? ಸೊ ಇದು ಚೆನ್ನಾಗಿ ನೀವು ಅಬ್ಸರ್ವ್ ಮಾಡಿದ್ರೆ ಈ ಅಲೋಪತಿ ಸಿಸ್ಟಮ್ ಅಲ್ಲಿ ಆಗುವಂತ ಪರಿಸ್ಥಿತಿ ಇದೆ, ಹೀಗೆ ನಡೀತಾನೆ ಇದೆ. ಅರ್ಥ ಆಯ್ತಾ? ಸೊ ಎಲ್ಲಾ ಪ್ರಯತ್ನ ಏನಂದ್ರೆ ಅದನ್ನು ಅದಿಮಿಡಕ್ಕೆ ಲಕ್ಷಣಗಳು ಅದಿಮಿಡಕ್ಕೆ, ವ್ಯಾಧಿ ಕಾರಣ ತಿಳ್ಕೊಂಡೋದೇ ಇಲ್ಲ.
ಒಂದು ನೀವು ಟೆಸ್ಟಿಂಗ್ ಅಂತ ಹೋದ್ರೆ ಲಕ್ಷಣಗಳು ಮಾತ್ರ ಗುರ್ತಿಸ್ತಾರೆ ಅವ್ರು. ಈಗ ಯಾವುದು ಶುಗರ್ ಎಷ್ಟಿದೆ, ಬಿ ಪಿ ಎಷ್ಟಿದೆ, ಆ, ಈ ಕೊಲೆಸ್ಟ್ರಾಲು, ಇದು ಇದು ಇವೆಲ್ಲ ನೋಡ್ತಾರೆ ಅಷ್ಟೇ. ಈ ಅಂಶಗಳೆಲ್ಲ ನೋಡ್ತಾರೆ. ಅಂದ್ರೆ ದೇಹ ದೇಹವನ್ನು ಮಾತ್ರ ನೋಡ್ತಾ ಇರ್ತಾರೆ. ಆದ್ರೆ ವ್ಯಾಧಿ ಇರೋದು ದೇಹದಲ್ಲಿ ಇಲ್ಲ. ಇದ್ರೆ ಪ್ರಾಣಶಕ್ತಿಯಲ್ಲಿದೆ, ಇಲ್ಲ ಅಂದ್ರೆ ಮನೋಮಯ ಕೋಶದಲ್ಲಿದೆ, ಇಲ್ಲ ಅಂದ್ರೆ ಕಾರಣಮಯ ಕೋಶದಲ್ಲಿದೆ, ಅಲ್ಲ ವಿಜ್ಞಾನಮಯ ಕೋಶದಲ್ಲಿದೆ, ಇಲ್ಲ ಅಂದ್ರೆ ಆನಂದಮಯ ಕೋಶದಲ್ಲಿದೆ. ಅಲ್ಲಿ ಕಾರಣ ಎಲ್ಲೋ ಇರೋದು. ಆ ಕಾರಣವನ್ನು ಸರಿಪಡಿಸುವಂತ ಪರಿಸ್ಥಿತಿ ಇಲ್ಲ ಇಲ್ಲಿ. ಗೊತ್ತಾಯ್ತಾ? ಅದು ಇಲ್ಲ ಈಗ ಆಗ್ತಾ ಇರೋಂಥ. ಸೊ ನವೀನ ಯುಗದಲ್ಲಿ, ನವೀನ ಮೆಡಿಸಿನ್ ಆಗ್ತಾ ಇರೋಂಥ ವ್ಯವಹಾರ ಇದು ಆಕ್ಚುಲಿ ಹೇಳ್ಬೇಕಂದ್ರೆ. ಸೊ ನೀವು ನೋಡ್ಬೋದು, ಇತ್ತೀಚಿನ ಕಾಲದಲ್ಲಿ ನೋಡ್ತಾ ಇದ್ದೀವಿ ಎಷ್ಟು ಕ್ಯಾನ್ಸರ್ ಪೇಷಂಟ್ಸು, ಗ್ಯಾಂಗ್ರೀನ್ ಪೇಷಂಟ್ಸು, ಶುಗರ್ ಪೇಷಂಟ್ಸು ನೋಡ್ತಾ ಇದ್ರೆ ಇಷ್ಟೆಲ್ಲ ವ್ಯಾಧಿಗಳು ಇಂದಿನ ಕಾಲದಲ್ಲಿ ಇಲ್ಲ. ನೀವು ಅಬ್ಸರ್ವ್ ಮಾಡಿ ಬೇಕಂದ್ರೆ, ಇಷ್ಟೆಲ್ಲ ವ್ಯಾಧಿಗಳು ಇಲ್ಲ ಹೇಳ್ಬೇಕಂದ್ರೆ. ಆಯ್ತಾ? ಸೊ ದೀರ್ಘಕಾಲ ಬದುಕ್ತಾ ಇದ್ರು, ದೀರ್ಘಕಾಲ ಜೀವನ ಮಾಡ್ತಾ ಇದ್ರು. ಯಾಕಂದ್ರೆ ಪ್ರಾಣಶಕ್ತಿ ಜೋಡಿಸ್ಕೊಂಡು ಪ್ರಾಣಶಕ್ತಿ ಚೆನ್ನಾಗಿ ಕಾಪಾಡ್ಕೊತಾ ಇದ್ರು ಅವ್ರು. ಈಗ ಆ ಪರಿಸ್ಥಿತಿ ನಮಗೆ ಇಲ್ಲ. ಆಯ್ತಾ? ಸೊ ಈ ರೀತಿಯಲ್ಲಿ ನಾವು ಪ್ರತಿಯೊಂದು ವ್ಯಾಧಿ ಅಂತ ಭ್ರಮ ಇಟ್ಕೊಂಡಿದ್ದೀವಿ. ಆಯ್ತಾ? ಸೊ ಈ ವ್ಯಾಧಿ ಅಂತ ಆ ವ್ಯಾಧಿ ಲಕ್ಷಣಗಳ ಮೇಲೆ ದಂಡಿಸ್ತಾ ಆ ವ್ಯಾಧಿಗಳು, ಆ ವೇದನೆಗಳೇ ವ್ಯಾಧಿ ಅಂತ ಅನ್ಕೊಂತಾ ಇದೀವಿ. ಆಕ್ಚುಲಿ ವೇದನೆಗಳು ವ್ಯಾಧಿ ಅಲ್ಲ, ಅದು ಪ್ರಾಣಶಕ್ತಿ ಚರ್ಯಗಳು. ಪ್ರಾಣಶಕ್ತಿ ಅದು ಆ ವ್ಯಾಧಿಯನ್ನು ತೊಲಗಿಸಿಕೊಂಡಕ್ಕೆ ಮಾ ತಗೊಂಡಿರುವಂಥ ಚರ್ಯಗಳು, ಅದು ಸ್ಟೆಪ್ಸ್ ಅಂತ ಹೇಳ್ಬೋದು. ಅದು ನೆನಪಿಟ್ಕೊಳ್ಳಿ. ಅದಕ್ಕೆ ಯಾವುದೇ ರೀತಿಯಲ್ಲಿ ಪ್ರಾಣಶಕ್ತಿ ತಗೊಂಡಿರುವಂಥ ಚರ್ಯಗಳು ಅಂದರೆ ವೇದನೆಗಳ ರೂಪದಲ್ಲಿ ನಮಗೆ ವ್ಯಕ್ತಪಡಿಸುವಾಗ ದೇಹ, ಅದು ಯಾವುದೇ ನಾವು ನಮ್ಮ ಶತ್ರುವಲ್ಲ, ಅದೆಲ್ಲ ನಮ್ಮ ಮಿತ್ರಗಳು ಅಂತ ತಿಳ್ಕೊಳ್ಳಿ. ಆಯ್ತಾ? ನಮ್ಮ ಮಿತ್ರಗಳು. ಅಂದರೆ ಸೀನ್ ಬರ್ತಾ ಇದೆ ಅಂತಂದರೆ ಅದು ವೇಗವಂತವಾಗಿ ಆಚೆ ಕಡೆ ಹೋಗೋಕೆ ನೀವೇನು ಮಾಡಬೇಕು? ಸ್ವಲ್ಪ ಬಿಸಿ ನೀರು ಕುಡಿ. ನೀವು ಸ್ವಲ್ಪ ಬಿಸಿ ನೀರು ಕುಡಿ. ಆ ಸೀನು, ಆ ಒಳಗಡೆ ಇರುವಂಥ ಆ ಕಫ ಎಲ್ಲ ಆಚೆ ಕಡೆ ಬೇಗ ಹೋಗುತ್ತೆ. ಅದು ಮಾಡೋಕ್ಕೆ ನಿಮ್ಗೇನು ತೊಂದರೆ? ನೀವು ಹೋಗಿ ಒಂದು ಕೋಲ್ಡ್ರಿನೋ ಏನೊಂದು ಟ್ಯಾಬ್ಲೆಟ್ ಹಾಕ್ಕೊಂಡ್ರೆ ಬೇಗ ಯಾವ ಸೀನ್ ಬರ್ತಾ ಇದೆ, ಕಫ ಬರ್ತಾ ಇದೆ, ಅದಕ್ಕೂ ಸಹಕಾರ ಕೊಡಿ ಇನ್ನೂ ಬೇಗ ಆಚೆ ಕಡೆ ಹೋಗೋಕ್ಕೆ. ಅಷ್ಟು ಸಾಕು. ದೇಹವನ್ನು ತುಂಬ ಬೆಚ್ಚಗೆ ಇಟ್ಕೊಳ್ಳಿ. ಒಳಗಡೆ ಇರುವಂಥ ಉಷ್ಣವನ್ನು ಹೆಚ್ಚು ಮಾಡಿ ನೀವು. ಓಕೆ, ಬೇಗ ಕರಗೋಗುತ್ತೆ. ಇಲ್ಲಿ ಶ್ವಾಸಕೋಶಗಳಲ್ಲಿ, ಈ ಸೈನಸ್ ಭಾಗದಲ್ಲಿ, ಮುಖದಲ್ಲಿ, ಆ, ಒಳಗಡೆ ಇರುವಂಥ ನಾಳಗಳ ಒಳಗಡೆ, ಎಲ್ಲ ನಾಳಗಳ ಒಳಗಡೆ, ಎಲ್ಲ ನರಗಳ ಒಳಗಡೆ ಈ ಕಫ ಸೇರ್ಕೊಂಡಿರ್ತದೆ. ಕಫ ಗಟ್ಟಿಯಾಗಿರ್ತದೆ. ಆ ಕಫವನ್ನು ಕರಗಿಸಕ್ಕೆ ನಿಮ್ಮ ದೇಹವನ್ನು ಬೆಚ್ಚವಾಗಿ ಇಟ್ಕೊಳ್ಳಿ. ಆಯ್ತಾ? ಕೀಪ್ ಇಟ್ ವಾರ್ಮ್ ಸೊ ದಟ್ ಇಟ್ ವಿಲ್ ಡೈಜೆಸ್ಟ್, ಇಟ್ ವಿಲ್ ಮೆಲ್ಟ್, ಮೆಲ್ಟ್ ಅಂಡ್ ಸೆಂಡ್ ಔಟ್ ಸೈಡ್. ಇಷ್ಟು ಮಾಡೋಕ್ಕೆ ನಿಮ್ಗೇನು ತೊಂದರೆ? ನೀವು ವ್ಯತಿರೇಕವಾಗಿ ಮಾಡೋದು, ತಣ್ಣೀರು ಕುಡಿಯೋದು, ಕೂಲ್ ಡ್ರಿಂಕ್ ಕುಡಿಯೋದು, ಐಸ್ ಕ್ರೀಮ್ ತಿನ್ನೋದು, ಇವೆಲ್ಲ ಮಾಡಿದರೆ ಹೇಗೆ ನೀವು ಕರಗಿಸ್ತೀರಾ? ಅದು ಪ್ರಾಣಶಕ್ತಿ ಏನು ಮಾಡ್ತಾ ಇದೆ? ಇದು ಕರಗಿಸಿ ಬೇಗ ಆಚೆ ಕಡೆ ಕಲಿಸ್ಬೇಕಂತ ಅದು ಪ್ರಯತ್ನ. ನಿಮ್ಗೆ ಗೊತ್ತೇ ಇಲ್ಲ. ಈ ಸೀನ್ ಬರೋದು, ನೀರು ಆಚೆ ಕಡೆ ಸೀನ್ಗಳು ಬಂದು ನೀರು ಜಾಸ್ತಿ ಬರೋದು, ಕಫ ಬರೋದು, ನೀವು ಪ್ರಯತ್ನ ಮಾಡಿದ್ರಾ? ಅಲ್ಲಿ ಯಾರು ಮಾಡ್ತಾ ಇರೋದು? ನಿನ್ನೆ ಹೇಳಿದೆ ನಾನು. ಇವೆಲ್ಲ ಮಾಡೋದು ಯಾರು ಅಂತ ಕೊನೆಗೆ ತಿಳ್ಕೊಂಡ್ರೆ ಅದೇ ಪ್ರಾಣಶಕ್ತಿ, ಅದೇ ನಿಮ್ಮ ಅಂತರ ವೈದ್ಯರು, ಅದೇ ನಿಮ್ಮ ನಿಜವಾದ ವೈದ್ಯರು. ಅವ್ರು ಮಾಡುವಾಗ ನಾವು ಸಹಕಾರ ಕೊಡೋಣ. ಅದೆಲ್ಲ ಈ ಈ ವೇದನೆಗಳು, ಈ ಬಾಧೆಗಳು ಅದನ್ನು ಅನಿಸಿ ಅಂತಂದ್ರೆ ಅದಿಮಿಟ್ಟಬಾರದು. ಆಯ್ತಾ? ಇದು ನಾವು ತಿಳ್ಕೋಬೇಕು. ಹೆಚ್ಚು ಅದಿಮಿಟ್ಟಿದ್ರೆ ಪ್ರಾಣಶಕ್ತಿನೂ ಸಹ ಒಟ್ಟೋಗುತ್ತೆ. ಪ್ರಾಣಶಕ್ತಿ ಇನ್ನು ಚರ್ಯಗಳು ತಗೊಂಡೋದೇ ಇಲ್ಲ. ಪ್ರಾಣಶಕ್ತಿ ನಿಲ್ಲಿಸ್ಬಿಡ್ತದೆ ಎಲ್ಲ. ನಿಲ್ಲಿಸಿದ ಮೇಲೆ ಆ ವೇದನೆಗಳು, ಬಾಧೆಗಳು, ಸಿಂಪ್ಟಮ್ಸ್, ಲಕ್ಷಣಗಳೆಲ್ಲ ಆದ್ಮಿ ಇಟ್ಟಿ ಕೊನೆಗೆ ಏನಾಗುತ್ತೆ? ಪ್ರಾಣಶಕ್ತಿ ಕೆಲಸ ಮಾಡೋದಿಲ್ಲ, ಸ್ಟಾಪ್ ಮಾಡುತ್ತೆ. ಅವಾಗ ದೇಹ ಶಿಥಿಲವಾಗುತ್ತೆ, ದೇಹ ಒಟ್ಟೋಗುತ್ತೆ ಅಷ್ಟೇ. ಆ ರೀತಿಗೆ ಹೋಗ್ಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ. ಇನ್ನು ಸ್ವಲ್ಪ ದೃಶ್ಯಗಳನ್ನು ಅರ್ಥ ಮಾಡ್ಕೊಂಡೋಗಿ ಪ್ರಯತ್ನ ಮಾಡೋಣ. ಒಂದು ಉದಾಹರಣೆ ನಿಮ್ಗೆ ಹೇಳಿದ್ರೆ ಅರ್ಥ ಆಗುತ್ತೆ. ಇಲ್ಲಿ ಒಂದು ಹುಡುಗ ಚೆನ್ನಾಗೆ ಆಡ್ತಾ ಇದ್ದಾನೆ. ಓಕೆ, ಸುತ್ತಮುತ್ತಿರುವಂಥ ಎಲ್ಲ ಹುಡುಗರು ಸೇರಿಕೊಂಡು ಚೆನ್ನಾಗಿ ಆಡ್ತಾ ಇದ್ದಾನೆ, ಆನಂದವಾಗಿದ್ದಾನೆ. ಸಡನ್ ಆಗಿ ಅವನ ಕೈಗೆ ಒಂದು ಪೇಪರ್, ಪರೀಕ್ಷೆ ಅಂದ್ರೆ ಒಂದು ಪರೀಕ್ಷೆ ಬರೀತಾನಲ್ಲ, ಅವನು ಎಕ್ಸಾಮ್ ಬರೀತಾನಲ್ಲ, ಅದು ಪರೀಕ್ಷಾ ಫಲಿತ ಬಂತು ಅವನ ಕೈಗೆ. ನೋಡಿದ ತಕ್ಷಣ ಅವನ ನಂಬರ್ ಇಲ್ಲ, ಫಸ್ಟ್ ಕ್ಲಾಸಲ್ಲಿ ನಂಬರ್ ಇಲ್ಲ. ಅದು ನೋಡಿದ ತಕ್ಷಣ ನಂಬರ್ ಇಲ್ಲ ಅಂದ ತಕ್ಷಣ ಅವನು ತುಂಬ ಕಂಗಾಲಾಗ್ತಾನೆ. ಅಂದರೆ ಒಂಥರ ಅಲಿತಾನೆ, ಬಾಧೆ ಜಾಸ್ತಿ ಮಾಡ್ಕೊತಾನೆ, ಕಣ್ಣುಗಳೆಲ್ಲ ರೆಡ್ ಆಗತ್ತೆ, ಬೆವರು ಹೆಚ್ಚಾಗತ್ತೆ, ಎಲ್ಲ ಎರಡು ಕೈಗಳು ಕಾಲುಗಳು ಶೇಕ್ ಆಗ್ತಾ ಇರ್ತವೆ. ಯಾರೇ ತಂದೆ ತಾಯಿ ಎಷ್ಟು ಗೋಡಿದ್ರು ಅವನು ಕೇಳಲ್ಲ. ಅವರೆಲ್ಲ ಅವನು ತುಂಬ ಸುಧಾರ್ಸಕ್ಕೆ ಎಷ್ಟೋ ಪ್ರಯತ್ನ ಮಾಡ್ತಾರೆ, ಆಗೋದಿಲ್ಲ. ರೂಮ್ ಒಳಗಡೆ ಹೋಗ್ತಾನೆ, ಲಾಕ್ ಮಾಡ್ಕೊತಾನೆ, ರೂಮ್ ತೆರೆಯೋದಿಲ್ಲ. ಎಷ್ಟು ಬಾಗಿಲು ತಟ್ಟಿದ್ರು ತೆರೆಯೋದಿಲ್ಲ. ಈ ರೀತಿಯಲ್ಲಿ ಅವ್ನು ಮಾಡ್ಕೊತಾನೆ. ನೋಡಿದ್ರ? ಅಷ್ಟುವರೆಗೂ ಚೆನ್ನಾಗಿದ್ದ. ಆ ಪರೀಕ್ಷೆ ಪೇಪರ್ ನೋಡ್ದ, ಟೋಟಲಿ
ಅಲ್ಲಿ ತುಂಬ ಕಂಗಾಲಾದ, ಟೋಟಲ್ ಬಾಡಿ ಎಲ್ಲ ಒಂಥರ ಡಿಫ್ರೆಂಟ್ ಆಯಿತು. ಅಷ್ಟುವರೆಗೂ ಚೆನ್ನಾಗಿದ್ದ. ಇಲ್ಲಿ ಕಾಣಿಸ್ತಾ ಇರೋಂಥ ಆ ಲಕ್ಷಣಗಳು ನೋಡಿದ್ರ, ಅಂದರೆ ಅವನಿಗೆ ಕಣ್ಣು ಕಣ್ಣು ನೀರು ಸುರೋದು, ಇಲ್ಲ ಕೈಗಳು ಶೇಕಾಗೋದು, ಕಾಲುಗಳು ಶೇಕಾಗೋದು, ಒಂಥರ ಆ ಹಸುವೆ ಹೋಗಿದ್ದು, ಹಸುವೆ ಇಲ್ಲ ಅವನಿಗೆ. ಹಸ ತಿನ್ನಿ ಬಂದು ಆಹಾರ ತಿನ್ನಿ ಅಂದರೆ ತಿನ್ನಲ್ಲ ಅವನು. ಆಚೆ ಕಡೆ ಬನ್ನಿ ಅಂದರೆ ಬರಲ್ಲ. ಒಂದು ಒಂಟ್ಯಾಗಿ ಕೂತ್ಕೊಂಡಿರ್ತಾನೆ ರೂಮಲ್ಲಿ. ಎಷ್ಟು ಲಕ್ಷಣಗಳು ಬಂತು ನೋಡಿ. ನಾವೇನು ಮಾಡ್ತೀವಿ ಅಂದರೆ ಈ ಲಕ್ಷಣಗಳನ್ನು ಸಮ್ ಅದಿಮಿಟ್ಟಕ್ಕೆ ಆ ಲಕ್ಷಣಗಳನ್ನು ಅಂದರೆ ಬಯರ್ಸಕ್ಕೆ, ಆ ಲಕ್ಷಣ ತೀರ್ಸಕ್ಕೆ ತಂದೆ ತಾಯಿ ಟ್ರೈ ಮಾಡ್ತಾ ಇದ್ದಾರೆ, ಆಗ್ತಾ ಇಲ್ಲ. ಎಷ್ಟು ಮಾಡಿದ್ರು ಆಗಲ್ಲ. ಅವನು ಹಾಗೆ ಕೂತ್ಕೊಂತಾನೆ. ಇಷ್ಟು ಒಳಗಡೆ ಅವರ ಫ್ರೆಂಡ್ಸ್ ಒಬ್ಬರು ಇಬ್ಬರು ಮೂರು ಜನ ಸೇರಿಕೊಂಡು ವೇಗವಂತವಾಗಿ ಮನೆ ಕಡೆ ಬರ್ತಾರೆ. ಬಂದ್ಬಿಟ್ಟು ಆ ಬಾಗಿಲು ತಟ್ಟು, ಆ ಬಾಗಿಲನ್ನು ಫೋರ್ಸ್ಫುಲ್ ಆಗಿ ಓಪನ್ ಮಾಡಿ ಒಳಗಡೆ ಹೋಗಿ, ನೋಡ್ರಿ, ನೀವು ನಿನ್ನ ನಂಬರು ಈ ಪೇಪರಲ್ಲಿ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತಾರೆ. ಅಷ್ಟು ಅಂದರೆ ಅವ್ನು ನೋಡುವಾಗ ಆ ಪೇಪರಲ್ಲಿ ಕಾಣಿಸಿಲ್ಲ ಅವನಿಗೆ ನಂಬರ್. ಈಗ ನೋಡಿದ ತಕ್ಷಣ, ಆ ನಂಬರ್ ಕಾಣಿಸಿದ ತಕ್ಷಣ ಇವರು ತುಂಬ ಒಂಥರ ಜಂಪ್, ಅಂದರೆ ಒಂಥರ ತುಂಬ ಸಂತೋಷ ಮಾಡ್ತಾನೆ, ಸಂತೋಷವಾಗ್ತಾನೆ, ಜಂಪ್ ಆಗ್ತಾನೆ. ಅವರಲ್ಲಿರುವಂಥ ಆ ಕೈ ಕಾಲು ಸೇರ್ತಾ ಇರೋದು ಹೋಯ್ತು, ಹಸುವು ಚೆನ್ನಾಗಿ ಆಗ್ತಾ ಇತ್ತು, ಆಮೇಲೆ ಕಣ್ಣೀರು ಸ್ಟಾಪ್ ಆಯಿತು, ಆನಂದ ಆಯಿತು. ಇಮಿಡಿಯೇಟ್ ಹೇಳ್ತಾನೆ ತಂದೆ ತಾಯಿಗೆ, ಅವ್ರು ಹೇಳ್ತಾರೆ, ನಮ್ಗೆ ಪಾರ್ಟಿ ಕೊಡ್ಬೇಕು ನೀವು ಅಂತ. ಆ ಮೂರು ಜನ ಬಂದಿರೋಂಥ ಫ್ರೆಂಡ್ಸ್ ಹೇಳ್ತಾರೆ, ನೀವು ಒಳ್ಳೆ ಪಾರ್ಟಿ ಕೊಡ್ಬೇಕು. ಏನಕ್ಕೂ ಅಂತಂದರೆ ಅವ್ರ ನಂಬರ್ ತೋರಿಸಿ, ನಿಮ್ಮ ನಂಬರ್ ನೋಡಿ ಫಸ್ಟ್ ಕ್ಲಾಸಲ್ಲಿ ಕಾಣಿಸ್ತಾ ಇದೆ ಅಂತ. ಈಗ ತಂದೆ ತಾಯಿಗೆ ಹೇಳ್ತಾನೆ, ನಾನು ಈಗಿಲ್ಲ, ನಮ್ಮ ಫ್ರೆಂಡ್ಸ್ ಜೊತೆಗೆ ಹೋಗ್ತಾ ಇದ್ದೀನಿ, ಒಳ್ಳೆ ಪಾರ್ಟಿ ಮಾಡೋಕ್ಕೆ ಆಚೆ ಕಡೆ ಹೋಗ್ತಾ ಇದ್ದೀನಿ ಅಂತ ಸಂತೋಷವಾಗಿ ಹೇಳ್ಕೊಂಡು, ಆ ಲಕ್ಷಣಗಳು ಏನಾಯ್ತು ಈಗ? ಲಕ್ಷಣ ಎಲ್ಲ ಹೊಟ್ಟೋಯ್ತು. ಇಲ್ಲಿ ವ್ಯಾಧಿ ಅಂದರೆ ಏನು ಗೊತ್ತಾ? ಪರೀಕ್ಷಾ ಪೇಪರಲ್ಲಿ ಅವ್ನ ನಂಬರ್ ಕಾಣಿಸಲಿಲ್ಲ, ಅದು ವ್ಯಾಧಿ. ಅದು ಮೂಲ ಕಾರಣ. ಆಯ್ತಾ? ನಾವು ಅದಕ್ಕೂ ಮದ್ದು ಕೊಡಬೇಕಾಗತ್ತೆ. ನೋಡಿ, ಬೇರೆ ಪೇಪರ್ ತೋರಿಸಿ ಇಲ್ಲಿ ನಿಮ್ಮ ನಂಬರ್ ಇದೆ ಅಂತ ತೋರಿಸಿದ ತಕ್ಷಣ ಆ ವ್ಯಾಧಿ ಹೊಟ್ಟೋಯ್ತಾ ಇಲ್ಲ? ಇಷ್ಟೇ ಬೇಕಾಗಿರೋದು. ವ್ಯಾಧಿ ಕಾರಣ ಗುರ್ತಿಸಿದ್ರೆ ಮಿತ್ರರೇ, ವ್ಯಾಧಿ ಕಾರಣ ಗುರ್ತಿಸಿದ್ರೆ ಆ ಲಕ್ಷಣಗಳೆಲ್ಲ ಆಟೋಮೆಟಿಕ್ ಹೊಟ್ಟೋಗುತ್ತೆ. ಲಕ್ಷಣಗಳ ಬಗ್ಗೆ ಯಾಕೆ ನೋಡ್ತೀರಿ? ಅಂದರೆ ಆ ಕಣ್ಣು ಸೂರೋದು, ಕೈ ಸೇಕಾಗೋದು. ನಾವು ಆ ವ್ಯಕ್ತಿನ, ಉದಾಹರಣೆಗೆ ಆ ಮಗನ ಕರ್ಕೊಂಡು ಹೋಗಿ ಅಲೋಪತಿ ಹಾಸ್ಪಿಟಲ್ಗೆ ಹೋಗಿದಂತ ಇಟ್ಕೊಳ್ಳಿ. ಅವನ ಕೈ ಹಂಗೆ ಸೇಕಾಗ್ತಾ ಇದೆ, ಅವನಲ್ಲಿ ನೀರು ಏನು ಹೇಳ್ತಾರಲ್ಲ, ಹಸು ಆಗ್ತಾ ಇಲ್ಲ, ಸ್ವಲ್ಪ ಟೆನ್ಷನ್ ಮಾಡಿಕೊಂಡು ತಲೆನೋವು ಜಾಸ್ತಿ ಇದೆ. ಇವನು ಕರ್ಕೊಂಡು ಒಂದು ಅಲೋಪತಿ ಹಾಸ್ಪಿಟಲ್ಗೆ ಹೋದ್ರೆ ಏನು ಮಾಡ್ತಾರೆ ಹೇಳಿ ನೋಡೋಣ. ಒಂದು ಹೆಡ್ಡೇಕ್ ಒಂದು ಟ್ಯಾಬ್ಲೆಟು, ಕೈ ಸೇಕ ಕಾಲು ಸೇಕ ಒಂದು ಟ್ಯಾಬ್ಲೆಟು, ಹಸು ಆಗ್ತಾ ಇಲ್ಲ ಇನ್ನೊಂದು ಟ್ಯಾಬ್ಲೆಟು. ಅವನ ಜೀವನ ಹುಟ್ಟೋಯ್ತು. ಆ ಆ ಮಗನಿಗೆ, ಆ ಹುಡುಗಕ್ಕೆ ಇನ್ನೇನಾಗ್ತದೆ ಹೇಳಿ? ಅದರಿಂದ ಸೈಡ್ ಎಫೆಕ್ಟ್ಸು. ಇದು ಅಲೋಪತಿ ವೈದ್ಯ. ಅದೇ ಒಂದು ಮನಸ್ತತ್ವ ಶಾಸ್ತ್ರವೇತ್ತದ ಕರ್ಕೊಂಡು ಹೋದ್ರೆ, ಇಲ್ಲ ಒಂದು ಹೋಮಿಯೋಪತಿ ವೈದ್ಯರದ ಕರ್ಕೊಂಡು ಹೋದ್ರೆ, ಅವನು ಕೂರಿಸ್ತಾನೆ ಫಸ್ಟು. ಏನು ಕಾರಣ, ಏನಾಗಿದೆ ಹೇಳಿ ಅಂತ ಹೇಳ್ತಾರೆ. ನಿಮ್ಮ ಜೀವನದಲ್ಲಿ ಏನಾಗಿದೆ, ಯಾಕೆ ಈ ಥರ ಆಗಿದೆ, ನಿನ್ನೆ ಏನಾಯಿತು, ಮೊನ್ನೆ ಏನಾಯಿತು ಅಂದರೆ ಅದೆಲ್ಲ ಸ್ಟೋರಿ ಹೇಳ್ಕೊತಾರೆ, ಸ್ಟೋರಿ ಎಲ್ಲ ಬರ್ಕೊತಾರೆ. ಆವಾಗ ಅವ್ರು ಹೇಳ್ತಾರೆ ಇಲ್ಲಿ ಕಾರಣ ಇರೋದು. ಆಯ್ತಾ? ಅವನಿಗೆ ಸುಧಾರಿಸೋದು, ಅವನಿಗೆ ಬೇರೆ ಮಾರ್ಗ ತಿಳಿಸ್ಕೊಡೋದು, ಅವನಿಗೆ ಅವನ ಮನಸ್ಸನ್ನು ಸಹ ಒಂದು ಥರ ತಂಪು ಮಾಡೋದು, ಅದು ಮಾಡಿದರೆ ಈ ಕಾರಣಗೆಲ್ಲ ಆಟೋಮೆಟಿಕ್ ಹೊಟ್ಟೋಗುತ್ತೆ. ನೋಡಿದ್ರ? ಸೊ ಈ ರೀತಿಯಲ್ಲಿ ಪ್ರಾಣಶಕ್ತಿಯನ್ನು ಈ ರೀತಿಯಲ್ಲಿ ಕೆಲಸ ಮಾಡೋದು. ಪ್ರಾಣಶಕ್ತಿ ಮೂಲ ಕಾರಣವನ್ನು ತೆಗೆಯೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತದೆ. ನಾವು ವ್ಯತಿರೇಕವಾಗಿ ಕೆಲಸ ಮಾಡ್ತಾ ಇರ್ತೀವಿ, ಅದು ತಪ್ಪಾಗತ್ತೆ. ವ್ಯಾಧಿ ಕಾರಣ ತೊಲಗಿಸಿದ್ರೆ ವ್ಯಾಧಿ ಲಕ್ಷಣಗಳು ಹೊಟ್ಟೋಗುತ್ತೆ. ಈ ವೇದನೆಗಳು ಅಂತ ಅನ್ಕೊಂತೀವಲ್ಲ, ನಮ್ಮ ದೇಹದಿಂದ ಬರುವಂಥ ವಿಧ ವಿಧ ಲಕ್ಷಣಗಳು ಕಾಣಿಸ್ತಾ ಇರ್ತದಲ್ಲ, ಮೂಲ ಕಾರಣ ವ್ಯಾಧಿ. ಆ ವ್ಯಾಧಿಯನ್ನು ತೊಲಗಿಸ್ಬೇಕು. ಅದೇ ರೀತಿಯಲ್ಲಿ ಈ ಈ ಹುಡುಗ ಜೀವನದಲ್ಲಿ ಆಗಿರುವಂಥದ್ದು ಅದೇ ರೀತಿಯಲ್ಲಿ ಆಗಿದೆ, ಅರ್ಥ ಮಾಡ್ಕೊಳ್ಳಿ. ಸೊ ಇದು ನಾವು ನೆನ್ಪಿಟ್ಕೊಂಡು ಈ ರೀತಿಯಲ್ಲಿ ನಾವು ವ್ಯವಹಾರ ಇರಬೇಕಾಗತ್ತೆ. ಆಯ್ತಾ? ಸೊ ವ್ಯಾಧಿ ಕಾರಣವನ್ನು ಆ ರೀತಿಯಲ್ಲಿ ನಾವು ತೊಲಗಿಸಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿದೆ. ಅರ್ಥ ಆಯ್ತಾ? ಸೊ ಈ ಮೂತ್ರದಲ್ಲಿ ಹೋಗುವಂಥ ಶುಗರ್ಗೆ ಅಷ್ಟೇ ಇನ್ಸುಲಿನ್ ಕೊಟ್ಟು 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 ಆ ಶುಗರನ್ನು ಕಡಿಮೆ ಮಾಡ್ತಾ ಇರ್ತಾರೆ. ಆ್ಯಕ್ಚುಲಿ ನೀವು ಆ ಶುಗರ್ ಎಲ್ಲಿಂದ ಬರ್ತಾ ಇದೆ, ಯಾಕೆ ಬರ್ತಾ ಇದೆ, ಹಿಂದೆ ಹೋಗ್ಬೇಕು. ಲೈಫ್ ಸ್ಟೈಲ್ ಸರಿಪಡಿಸ್ಬೇಕು. ಆಯ್ತಾ? ಲೈಫ್ ಸ್ಟೈಲ್ ಸರಿಪಡಿಸಿದ್ರೆ ಆ ಶುಗರ್ ಆಟೋಮೆಟಿಕ್ ಕಡಿಮೆ ಆಗುತ್ತೆ. ಯಾಕೆ ಇನ್ಸುಲಿನ್ ತಗೋತೀರಾ ಅನ್ನೆಸಲ್ಲಿ? ಇನ್ಸುಲಿನ್ ತಗೊಂಡು ಮಾಡ್ತಾ ಹೋದ್ರೆ ಕೊನೆಗೆ ಪ್ಯಾನ್ಕ್ರಿಯಾಸ್ ವರ್ಕ್ ಮಾಡೋದು ಸ್ಟಾಪ್ ಮಾಡ್ತದೆ. ಯಾಕಂದ್ರೆ ನೀವೇ ಇನ್ಸುಲಿನ್ ಕೊಡ್ತಾ ಇದ್ರಿ ಆಚೆ ಕಡೆಯಿಂದ. ತನ್ನ ಕೆಲಸ ಏನು, ನನಗೆ ಯಾಕೆ ಕೆಲಸ ಮಾಡ್ಬೇಕಂತ ಅದು ನಿಲ್ಲಿಸ್ಬಿಡ್ತದೆ ಪೂರ್ತಿಯಾಗಿ. ನಿಮ್ಮ ಜೀವನ ಅಸ್ತವ್ಯಸ್ತವಾಯಿತು. ಆ ರೀತಿ ಮಾಡಬಾರ್ದು. ಪ್ರಾಣಶಕ್ತಿ ಎಲ್ಲಾನು ಈ ತನ್ನಂಥ ಸ್ಟೈಲಲ್ಲಿ, ತನ್ನಂಥ ವಿಧಾನದಲ್ಲಿ, ಒಂದೇ ವಿಧಾನದಲ್ಲಿ ಆಚೆ ಕಡೆ ಆ ಶುಗರ್ನ ಕಲಿಸ್ತಾ ಇರ್ತದೆ. ಅದೊಂದು ಚರ್ಯ, ಅದೊಂದು ನಿಮಗೆ ಕಾನ್ಸರ್ ಅಂತ ಲಕ್ಷಣ ಅಷ್ಟೇ. ಹೆಚ್ಚು ಶುಗರ್ ಇದೆ ನಿಮ್ಮಲ್ಲಿ ಅಂತ ತೋರ್ಸಕ್ಕೆ.
ಬಟ್ ನೀವು ಸಹಕಾರ ಕೊಡಿ, ಏನಂತಂದ್ರೆ ಇನ್ನು ಕಾರ್ಬೋಹೈಡ್ರೇಟ್ ತಿನ್ನೋದು ಸ್ಟಾಪ್ ಮಾಡಿ, ಇನ್ನು ಹೆಚ್ಚಾಗಿ ಪಿಂಡಿ ಪಿಂಡಿ ಪದಾರ್ಥ ತಿನ್ನೋದು ಸ್ಟಾಪ್ ಮಾಡಿ, ಹೆಚ್ಚು ಪ್ರೋಟೀನೇ ತಿನ್ನಿ, ಹೆಚ್ಚು ನಾರಾಂಶನೇ ತಿನ್ನಿ, ಹೆಚ್ಚು ತರಕಾರಿಗಳೇ ತಿನ್ನಿ, ಹೆಚ್ಚು ಹಣ್ಣುಗಳೇ ತಿನ್ನಿ. ಇದು ನೀವು ಮಾಡಬೇಕಾಗಿರೋದು ನಿಮ್ಮ ಕೈಯಲ್ಲಿರುವಂಥದ್ದು. ಆ ಪ್ರಾಣಶಕ್ತಿ ಮಾಡೋ ಚರ್ಯಗಳಿಗೆ ನೀವು ಸಾಂತ್ವನ ಕೊಡುವಂಥ ಈ ರೀತಿಯಲ್ಲಿ ಮಾಡಿ. ಅದು ವ್ಯತಿರೇಕವಾಗಿ ಮಾಡಕ್ಕೆ ಯಾಕೆ ಹೋಗ್ತೀರಾ? ಇನ್ಸುಲಿನ್ ತಗೊಂಡು ಟ್ಯಾಬ್ಲೆಟ್ ತಗೊಂಡು ಅದರ ಪ್ರಾಣಶಕ್ತಿ ಮಾಡುವಂಥ ಚರ್ಯಗಳಿಗೆ ನಿಲ್ಲಿಸೋದು, ಪ್ರಾಣಶಕ್ತಿ ಮಾಡುವಂಥ ಆ ಸ್ಟೆಪ್ಸ್ ಏನು ತಗೊತಾ ಇದೋ ಸರಿಪಡಿಸೋಕ್ಕೆ ಅದಕ್ಕೆ ವ್ಯತಿರೇಕವಾಗಿ ಕೆಲಸ ಮಾಡೋದು ಸ್ಟಾಪ್ ಮಾಡಿ ಅಂತ ಹೇಳೋದು. ಈ ರೀತಿಯಲ್ಲಿ ಆಗ್ತಾ ಇರ್ತದೆ. ಆಯ್ತಾ? ಸೊ ಉದಾಹರಣೆಗೆ ಇನ್ನೊಂದು ಉದಾಹರಣೆ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಒಂದು ಕಿಟಕಿ ಬಾಗಿಲಿಂದ ಕಿಟಕಿ ಓಪನ್ ಮಾಡಿದ್ದೀವಿ, ಅದರಿಂದ ಸೂರ್ಯರಶ್ಮಿ ಬರ್ತಾ ಇದೆ ನಮ್ಮ ಫ್ಲೋರ್ ಮೇಲೆ. ಅಲ್ಲಿ ಯಾವುದಿದು ನಮ್ಮ ಫ್ಲೋರ್ ಇದೆಯಲ್ಲ, ಮನೆ ಫ್ಲೋರ್ ಇರ್ತದಲ್ಲ, ಸೊ ಮನೆ ಫ್ಲೋರ್ ಮೇಲೆ ಆ ಆ ಸೂರ್ಯರಶ್ಮಿ ಬಂದು ಕಿರಣಗಳು ಬಂದು ಆ ಏನದು ಬರ್ತಾ ಇದೋ ಆ ಬಿಸಿಲಲ್ಲಿ ಕಾಣಿಸ್ತಾ ಇದೆ. ನಾನು ಆ ಸೂರ್ಯಕಾಂತಿ ಕಾಣಿಸ್ತಾ ಇದೆ ಅಂತ ಇಟ್ಕೊಳ್ಳಿ. ಆ ಕಾಂತಿ ಕಾಣಿಸ್ಬಾರ್ದು ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಒಂದು ಗೋಣೆ ಶೀಲ ಹಾಕೋದು, ಇಲ್ಲ ಅದನ್ನು ಪದೇ ಪದೇ ನಾವು ಅದನ್ನು ಕ್ಲೀನ್ ಮಾಡಿದ್ರೆ ಅದು ಹೋಗುತ್ತಾ? ಅದು ಬರ್ತಾನೆ ಇರ್ತದೆ. ಯಾಕಂದ್ರೆ ಸೂರ್ಯ ಅಸ್ತಮಯವರೆಗೂ ಅದು ಬರ್ತಾನೆ ಇರ್ತದೆ. ಆಯ್ತಾ? ನಾನು ಅದು ಎಷ್ಟು ಕ್ಲೀನ್ ಮಾಡಕ್ ಹೋದ್ರು, ಅದ್ರ ಮೇಲೆ ಗೋಣಶೀಲ ಹಾಕಿ ಇನ್ನೊಂದು ಹಾಕಿ ಏನು ಮಾಡಿದ್ರು, ನೀವು ಕಾಲು ಅಡ್ಡ ಇರಿ, ನೀವು ಅಡ್ಡ ಇಟ್ಕೊಳ್ಳಿ, ಇಲ್ಲ ಯಾವುದೋ ಒಂದು ಬ್ಲ್ಯಾಂಕೆಟ್ ಹಾಕಿ ಅದ್ರ ಮೇಲೇನು ಬೀಳ್ತಾ ಇರ್ತದೆ. ಅದು ಹೋಗಲ್ಲ, ಸೂರ್ಯಕಿರಣಗಳು ಇರೋವರೆಗೂ ಅದು ಹೋಗಲ್ಲ. ಆಯ್ತಾ? ಸೊ ಆ ಸೂರ್ಯ ಅಸ್ತಮಯ ಆಗೋವರೆಗೂ ಹೋಗಲ್ಲ. ಈಗಾಗಿದೆ ನಮ್ಮ ಪರಿಸ್ಥಿತಿ. ಏನಂತಂದ್ರೆ ಅಲೋಪತಿಗೆ ಹೋದ್ರೆ ಏನ್ ಹೇಳ್ತಾರೆ ಗೊತ್ತಾ? ಈ ಲಕ್ಷಣಗಳು ಈ ರೀತಿಯಲ್ಲಿ ನನಗೂ ತೊಂದರೆ ಆಗ್ತಾ ಇದೆ ಅಂತ ಅಲ್ಲಿ ಹೋದ್ರೆ ಟ್ಯಾಬ್ಲೆಟ್ ಕೊಟ್ಟು ಏನ್ ಹೇಳ್ತಾರೆ ಗೊತ್ತಾ? ನೀವು ಸಾಯೋವರೆಗೂ ತಿನ್ನಿ ಅಂತಾರೆ. ಆ ಮೂಲ ಕಾರಣ ತೊಲಗಿಸಕ್ ಹೋಗಲ್ಲ ಅವರು. ನೀವು ಎಷ್ಟು ಯಾವಾಗ ಸಾಯ್ತಿರೋ ಅಷ್ಟುವರೆಗೂ ಈ ಟ್ಯಾಬ್ಲೆಟ್ ತಿನ್ನಿ ಅಂತಾರೆ. ಆ ಟ್ಯಾಬ್ಲೆಟ್ ಏನ್ ಮಾಡ್ತದೆ? ಆ ಲಕ್ಷಣಗಳನ್ನು ಅದಿಮಿಡ್ತದೆ. ಪ್ರತಿ ತಿಂಗಳು ಹೋಗೋದು ಚೆಕ್ ಮಾಡ್ಕೊಂಡು BP ಚೆನ್ನಾಗಿದೆ, ಶುಗರ್ ಚೆನ್ನಾಗಿದೆ ಅಂತ ನೀವು ಸಂತೋಷ ಪಡೋದು ಅಲ್ಲ. ಅದೆಲ್ಲಪ್ಪ ಮಾಡಬೇಕಾಗಿರೋದು. ನಿಮ್ಮ ಮೂಲ ಕಾರಣ ತೊಲಗಿಸ್ಕೊಂಡು ಪ್ರಯತ್ನ ಮಾಡಿ. ಫಸ್ಟು ಎಲ್ಲಿಂದ ಬರ್ತಾ ಇದೆ BP ಶುಗರು? BP ಅಂದರೆ ನಿಮ್ಮ ಮನಸ್ಸಲ್ಲಿ ಏನಾದರೂ ನೆಗೆಟಿವ್ ಆಲೋಚನೆ ನಡೀತಾ ಇದೆಯಾ? ಹೆಚ್ಚು ಸ್ಟ್ರೆಸ್ ಇದೆಯಾ? ಇಲ್ಲ ಒಳಗಡೆ ರಕ್ತನಾಳಗಳ ಒಳಗಡೆ ಹೆಚ್ಚು ಶುಗರ್ ಸೇರ್ಕೊಂಡಿದೆಯಾ? ಕೆಟ್ಟ ಕೊಲೆಸ್ಟ್ರಾಲ್ ಇದೆಯಾ? ರಕ್ತನಾಳಗಳು ಸಣ್ಣದಾಗಿದೆಯಾ? ನಿಮ್ಮ ರಕ್ತ ಪ್ರವಾಹ ತುಂಬ ಒಂಥರ ಒತ್ತಡದ ನಡೀತಾ ಇದೆಯಾ? ಇದನ್ನು ಸರಿಪಡಿಸ್ಕೊಳ್ಳಿ. ಒಳ್ಳೆ ಎಕ್ಸಸೈಸ್ ಮಾಡಿ, ಬಿಸಿಲಲ್ಲಿ ಕೆಲಸ ಮಾಡಿ, ವಾಕಿಂಗ್ ಮಾಡಿ, ಆಯ್ತಾ? ತಿನ್ನೋ ಆಹಾರ ಎಲ್ಲನೂ ಒಂಥರ ನಾರಿನಾಂಶ, ತರಕಾರಿಗಳು, ಸಹಜಾಹಾರ ತಿನ್ನಿ. ಎಲ್ಲ ನಿಲ್ಲಿಸ್ಬಿಡಿ. ಇಂಥ ಯಾವುದೇ ಕಾರ್ಬೋಹೈಡ್ರೇಟ್ಸ್ಗಳು, ಹೆಚ್ಚು ಪಿಂಡಿ ಪದಾರ್ಥ ಅಂತ ಇರೋದೆಲ್ಲ ಕಡಿಮೆ ಮಾಡಿ. ಒಳ್ಳೆ ನೀರು ಕುಡಿ, ಆಲ್ಕಲೈನ್ ವಾಟರ್ ಕುಡಿ. ಇದೆಲ್ಲ ಮಾಡಿಕೊಂಡು ನೀವು ಮಾಡಬೇಕಾಗಿರೋದು ಅಲ್ಲಿರುವಂಥ ರಕ್ತ ಒತ್ತಡವನ್ನು ಕಡಿಮೆ ಮಾಡೋದು. ಅದು ಬಿಟ್ಟರೆ ಟ್ಯಾಬ್ಲೆಟ್ ತಿಂತೀನಿ ಅಂತ ಹೋಗೋದಾ? ಎಷ್ಟು ಟ್ಯಾಬ್ಲೆಟ್ಗಳು ತಿಂದರೆ ನೀವು ಎಷ್ಟು ಅದ್ಮಿಡ್ತೀರಾ? ಎಷ್ಟು ಕಾಲ ಅದ್ಮಿಡ್ತೀರಾ? ಸಾಯೋವರೆಗೂ ಅದ್ಮಿಡ್ಬೇಕಂತಾನೆ ಅವ್ರ ಉದ್ದೇಶ. ನೀವು ಅದನ್ನು ಪಾಲನೆ ಮಾಡ್ತಾ ಇದ್ದೀರಾ ಅಷ್ಟೇ. ಇದೆಲ್ಲ ಸೊಲ್ಯೂಷನ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಅದೇ ಶುಗರು, BP ಎಲ್ಲದರಲ್ಲಿ ಇದೇ ಆಗ್ತಾ ಇರೋದು. ಆಯ್ತಾ? ಸೊ ಆ ರೀತಿಯಲ್ಲಿ ಇಲ್ಲಿ ಎಷ್ಟುವರೆಗೂ ಗೋಣಶೀಲ ಆಗ್ತಾ ಇರ್ತೀರಿ, ಎಷ್ಟುವರೆಗೂ ಅದನ್ನು ಮುಚ್ತಾ ಇರ್ತೀರಿ, ಅದೆಲ್ಲ ಬೇಕಾಗಿರೋದು. ಅಲ್ಲಿ ಕಿಟಕಿ ಬಾಗಿಲಿದೆ, ಅದು ಕ್ಲೋಸ್ ಮಾಡಿ ಸಾಕು. ಸೂರ್ಯರಶ್ಮಿ ಒಳಗಡೆ ಬರೋದಿಲ್ಲ ಅಷ್ಟೇ. ನೀವು ಆ ಕಿಟಕಿ ಬಾಗಿಲು ಓಪನ್ ಮಾಡಿದ್ರಿ, ಸೂರ್ಯರಶ್ಮಿ ಒಳಗಡೆ ಬಂದೆ, ಅದನ್ನು ಕ್ಲೋಸ್ ಮಾಡೋದು ಬಿಟ್ರೆ ಬಂದಿರುವಂತ ಈ ಬೆಳಕನ್ನು ಇದ್ರ ಮುಚ್ಚಕ್ಕೆ ಏನೇನೋ ಮಾಡ್ತಾ ಇದ್ರಿ. ಅದೆಂಗೆ ಬೆಳಕು ಸ್ಟಾಪ್ ಆಗತ್ತೆ? ಆಚೆ ಕಡೆಯಿಂದ ಬರಬಾರ್ದು. ಬಾಗಿಲು ನಮ್ಮ ಮನೆ ಒಳಗಡೆ ಬೆಳಕು ಬರಬಾರ್ದು ಅಂದ್ರೆ ಫಸ್ಟ್ ಆ ಕಿಟಕಿ, ಆ ವಿಂಡೋ ಕ್ಲೋಸ್ ಮಾಡಿ ಅಂತ ಹೇಳೋದು. ಆ ರೀತಿ ಪರಿಹಾರಗಳು ನಾವು ಕಂಡುಹಿಡಬೇಕು. ಆಯ್ತಾ? ಇದು ನೆನಪಿಟ್ಕೊಳ್ಳಿ. ಉದಾಹರಣೆಗೆ ಒಂದು ಫ್ಯಾನ್ ಓಡ್ತಾ ಇದೆ ಅಂತ ಇಟ್ಕೊಳ್ಳಿ. ಓಕೆ, ಫ್ಯಾನ್ ಓಡ್ತಾ ಇದೆ. ಫ್ಯಾನ್ ಅನ್ನು ಸ್ಟಾಪ್ ಮಾಡಕ್ಕೆ ಒಂದು ಮರ ತಗೊಂಡು ನಾವು ಅಡ್ಡ ಮಾಡಿದ್ರೆ ಏನಾಗುತ್ತೆ ಹೇಳಿ? ಅದು ಹೋಗಿ ಬಿದ್ದೋಗಿ ನಮ್ಮ ಮೇಲೆ ಬಿದ್ದು, ಇಲ್ಲಾಂದ್ರೆ ಇನ್ನೊಂದ್ರ ಮೇಲೆ ಬಿದ್ದು ಅವನು ಸಾಯ್ತಾನೆ, ಇಲ್ಲಾಂದ್ರೆ ಅವನಿಗೆ ತೊಂದರೆ ಆಗ್ತದೆ, ಎಲ್ಲ ಗಾಯ ಆಗ್ತದೆ ಅಲ್ವಾ? ಅದೆಲ್ಲ ಮಾಡ್ಬೇಕಾದ್ರೆ ಒಂದು ಸ್ವಿಚ್ ಸ್ಟಾಪ್ ಮಾಡಪ್ಪ ಅಷ್ಟೇ. ಫ್ಯಾನ್ ಸ್ವಿಚ್ ಸ್ಟಾಪ್ ಮಾಡಿ, ಅದು ಸ್ಟಾಪ್ ಆಗತ್ತೆ. ಯಾಕೆ ನೀವು ಅದು ತಂಟಕ್ಕೆ ಹೋಗ್ತೀರಾ? ಮರ ತಗೊಂಡೋದು, ಅಡ್ಡ ಇಡೋದು, ಸ್ಟಾಪ್ ಮಾಡೋದು, ಇದೆಲ್ಲ ಬೇಕಾಗಿರೋದು. ನಾವು ಅಲ್ಲೋಪತಿ ಸಿಸ್ಟಮಲ್ಲಿ ಮಾಡೋದು ಇದೇ ವ್ಯವಹಾರಗಳೇ. ಅದು ಮಾಡಬಾರ್ದು ಅಂತ ಹೇಳೋದು. ಅರ್ಥ ಆಯ್ತಾ? ಈ ರೀತಿಯಲ್ಲಿ ಆಗತ್ತೆ. ಸೊ ಅದಕ್ಕೆ ಇಲ್ಲಿ ಲಕ್ಷಣಗಳು, ಈಗ ಆ ಹುಡುಗ ನೋಡಿದ್ರೆ ಅವನು ಮಾಡ್ಕೊಂಡಿದ್ದೇನು?
ಅವನ ಮನಸ್ಸೆಲ್ಲ ಕೆಟ್ಟ ಮಾಡಿಕೊಂಡು ಅವನ ಇಡೀ ಶರೀರವೇ ಪೂರ್ತಿ ಚೇಂಜ್ ಆಗ್ಬಿಡ್ತು. ಇಷ್ಟೆಲ್ಲ ಹಸು ಹೋಯ್ತು, ಕಣ್ಣುಗಳು ಫುಲ್ ರೆಡ್ ಆಯ್ತು, ಆ, ಕೈ ಕಾಲು ಶೇಕ. ಇದೆಲ್ಲದಕ್ಕೂ ಏನಂತಂದ್ರೆ ಕಾರಣ ಅವನಲ್ಲಿ ಇರುವಂತ ಕಾರಣ. ಆ ಕಾರಣವನ್ನು ತೊಲಗಿಸಕ್ಕೆ ಪ್ರಯತ್ನ ಮಾಡಬೇಕು. ಅದು ಅವರು ಫ್ರೆಂಡ್ಸ್ ಬಂದು ತೊಲಗಿಸಿದ್ರು, ಹೋಯ್ತು, ಎಲ್ಲ ಹೋಯ್ತು, ಲಕ್ಷಣಗಳೆಲ್ಲ ಹೋಯ್ತು. ನೋಡಿದ್ರ? ಅದು ಬಿಟ್ಬಿಟ್ಟು ಅವ್ನು ಕರ್ಕೊಂಡು ಹೋಗಿ ಅಲೋಪತಿಯಲ್ಲಿ ಕೂರಿಸಿ ಏನೇನೋ ಮಾಡಕ್ ಹೋದ್ರೆ ಏನಾಗತ್ತೆ ಅಲ್ಲಿ? ಆ? ಅಲೋಪತಿ ಪರೀಕ್ಷೆ ಮಾಡೋದೇ ಈ ದೇಹ ಭಾಗಗಳಷ್ಟೇ ಪರೀಕ್ಷೆ ಮಾಡೋದು, ಅದು ಪ್ರಾಣಶಕ್ತಿ ಜೊತೆಗೆ ಹೋಗೋದಿಲ್ಲ. ಈ ದೇಹದಲ್ಲಿರುವಂತ ಅಂಗಾಂಗಗಳನ್ನು ಟೆಸ್ಟ್ ಮಾಡ್ತದೆ ಅಷ್ಟೇ. ಅಲ್ಲಿರುವಂತ ಅದು ಮಾತ್ರ ನೋಡ್ತದೆ ಬಿಟ್ರೆ ಅದಕ್ಕಿಂತ ಸ್ವಲ್ಪ ಹಿನ್ನೆಲೆ ಏನಿದೆ, ಇದಕ್ಕೆ ಚರಿತ್ರೆ ಏನಿದೆ, ಯಾಕೆ ಬರ್ತಾ ಇದೆ, ನೋವಾಗ್ಲಿ ಇನ್ನೊಂದಾಗ್ಲಿ. ಸೊ ಈಗ ಅಸಿಡಿಟಿ ಹೆಚ್ಚಾಗ್ತಾ ಇದೆ, ಅಸಿಡಿಟಿ ಯಾಕೆ ಹೆಚ್ಚಾಗ್ತಾ ಇದೆ, ಏನು ಆಹಾರ ತಿಂತಾ ಇದ್ರು, ಮತ್ತೆ ಏನು ಆಲೋಚನೆಗಳು ಮಾಡ್ತಾ ಇದ್ದಾರೆ, ಇವರಲ್ಲಿ ಒತ್ತಡ ಎಷ್ಟಿದೆ, ಇದೆಲ್ಲ ಯಾವುದು ನೋಡೋದಿಲ್ಲ ಅಲೋಪತಿ. ಅದೇ ಹೋಮಿಯೋಪತಿ ಆಗಲಿ ಮತ್ತೆ ನಾವು ಈ ಸೈಕಾಲಜಿ ಆಗಲಿ, ಇಂಥವೆಲ್ಲ ಏನು ಮಾಡ್ತಾರೆ, ಇದೆಲ್ಲ ಕೂರಿಸಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಈಗ ಸ್ಪಿರಿಚುವಲ್ ಕೌನ್ಸಿಲಿಂಗ್ ಮಾಡ್ತೀವಿ, ಒಂದು ವ್ಯಕ್ತಿನ ಕರ್ಕೊಂಡು ಬಂದ್ರೆ ಅವನ ಪ್ರಸ್ತುತ ಕಾರಣ, ಆ ಪ್ರಸ್ತುತ ಪರಿಸ್ಥಿತಿಗೆ ಏನೇನು ಕಾರಣಗಳಂತ ನೋಡೋಕೆ ಪ್ರಯತ್ನ ಮಾಡ್ತೀವಿ. ಅವನಿಗೆ ಒಳ್ಳೆ ಮಾತುಗಳು ಹೇಳಿ, ಸಜ್ಜನ ಸಾಂಗತ್ಯ ಮಾಡಿ, ಒಂದು ಒಳ್ಳೆ ಬುಕ್ಗಳು ಕೊಟ್ಟು ಇದೆಲ್ಲ ಓದಿ ಅಂತ, ಆಮೇಲೆ ಧ್ಯಾನ ಕೊಟ್ಟು ಧ್ಯಾನ ಮಾಡಿ ಅಂತ ಇವೆಲ್ಲ ಹೇಳಿದ್ರೆ ಅವನ ಮೂಲ ಕಾರಣದಿಂದ, ಬುಡಿಮೆದಿಂದ ಆ ವ್ಯಾಧಿ ಗುಣ ಆಗ್ತದೆ. ಗೊತ್ತಾ? ಅದಕ್ಕೆ ಧ್ಯಾನವೇ ಸರ್ವರೋಗ ನಿವಾರಣೆ ಅಂತ ಹೇಳೋದು. ಧ್ಯಾನ ಏನ್ ಮಾಡ್ತದೆ? ಸರ್ವರೋಗ ನಿವಾರಣೆ ಮಾಡುತ್ತೆ. ಯಾಕಂದ್ರೆ ಧ್ಯಾನ ಎಲ್ಲಿಂದ ಕೆಲಸ ಮಾಡುತ್ತೆ ಅಂದ್ರೆ ಐದನೇ ಶರೀರದಿಂದ ಕೆಲಸ ಮಾಡುತ್ತೆ. ಈಗಾಗಲೇ ನಾನು ಒಂದ್ಸರಿ ಹೇಳಿದೆ, ಮೊನ್ನೆ ಇದರಲ್ಲಿ ಚಿತ್ರ ಐ ಮೀನ್ ಚಿತ್ರದುರ್ಗದಲ್ಲಿ ಹೇಳಿದೆ ನಾನು. ಚಿತ್ರದುರ್ಗದಲ್ಲಿ ಭಾಷಣ ಕೊಡುವಾಗ ಇದು ಹೇಳ್ತಾ ಇದ್ದೆ ನಾನು. ಇಲ್ಲ ಅಂದ್ರೆ ಅಲ್ಲಿ ಐ ಥಿಂಕ್ ಧರ್ಮಸ್ಥಳದಲ್ಲಿ ಹೇಳಿದೆ, ಮೋಸ್ಟ್ಲಿ ಧರ್ಮಸ್ಥಳದಲ್ಲಿ, ಕರೆಕ್ಟ್. ಅಲ್ಲೇನಾಗತ್ತಂದ್ರೆ ನಮ್ಮ ಧ್ಯಾನ ಅನ್ನೋದು ಐದನೇ ಶರೀರದಿಂದ ಕೆಲಸ ಮಾಡೋದು ಶುರು ಮಾಡ್ತದೆ. ಐದನೇ ಶರೀರ ಅಂತ ಯಾವುದು? ಆನಂದಮಯ ಕೋಶ. ಅದ ಕೆಳಗಡೆ ವಿಜ್ಞಾನಮಯ ಕೋಶ, ಅದ ಕೆಳಗಡೆ ಮನೋಮಯ ಕೋಶ, ಅದ ಕೆಳಗಡೆ ಪ್ರಾಣಮಯ ಕೋಶ, ಅದ ಕೆಳಗಡೆ ಅನ್ನಮಯ ಕೋಶ. ಇದು ಕಾಣಿಸ್ತಾ ಇರೋದು. ಧ್ಯಾನ ಮಾಡೋರಿಗೆ ಕೊನೆ ಶರೀರ ಅಂದ್ರೆ ಐದನೇ ಶರೀರದಿಂದ ಬದಲಾವಣೆ ಸ್ಟಾರ್ಟ್ ಆಗತ್ತೆ. ನೋಡಿ, ಈಗ ಆ ಒಂಥರ ಈ ಗೌರ್ಮೆಂಟ್ ಅಲ್ಲಿ ಚೀಫ್ ಮಿನಿಸ್ಟರ್ ಇಟ್ಕೊಳ್ಳಿ. ಚೀಫ್ ಮಿನಿಸ್ಟರ್ ಇಲ್ಲದೆ ಏನಾಗುತ್ತೆ? ಮಿನಿಸ್ಟರ್ ಒಪ್ಕೊಂತಾನೆ. ಮಿನಿಸ್ಟರ್ ಒಪ್ಕೊಂಡ್ರೆ ಏನು ಮಾಡ್ತಾರೆ? ಎಮ್ ಎಲ್ ಎ ಒಪ್ಕೊಂಡು ಏನಾಗುತ್ತೆ? ಕೆಳಗಡೆ ಇರುವಂತ ಎಲ್ಲಾ ಆಫೀಸರ್ಸ್ ಎಲ್ಲ ಒಪ್ಕೊಂತಾನೆ. ನಿಮ್ ಕೆಲಸ ಆಗತ್ತೆ ಇಲ್ಲ? ನೀವು ಇಲ್ಲಿ ಹೋಗಿ ಈ ಲೋಕಲ್ ಇರುವಂತ ಆಫೀಸರ್ ಎಷ್ಟೇ ಅವ್ರನ್ನೇ ಬೇಲ್ಕೊಂಡ್ರು, ಏನೇ ರಿಕ್ವೆಸ್ಟ್ ಮಾಡಿದ್ರು ಅವ್ರು ಮಾಡಲ್ಲ ಕೆಲಸ. ಮೇಲೆಯಿಂದ ಬಂದ್ರೆ ಎಲ್ಲ ಸರೋಗತ್ತೆ ಅಲ್ವಾ? ಅದೇ ರೀತಿಯಲ್ಲಿ ಮೇಲ್ನೇ ಶರೀರ, ನಮ್ಮ ಐದನೇ ಶರೀರ ಆನಂದಮಯ ಕೋಶ, ಅದರಲ್ಲಿ ಸರಿಪಡಿಸಿದ್ರೆ ಪ್ರತಿಯೊಂದು ರೋಗ ಸರಿಪಡಿಸ್ಬೋದು, ಪ್ರತಿಯೊಂದು ಕಷ್ಟ ದುಃಖ ಎಲ್ಲ ಸರಿಪಡಿಸ್ಬೋದು. ಪ್ರತಿಯೊಂದು ಕಾರಣ ಎಲ್ಲಿರ್ತದೆ? ನಮ್ಮ ಮನೋಮಯ ಕೋಶ, ಅದಕ್ಕಿಂತ ಕೆಳಗಡೆ ವಿಜ್ಞಾನಮಯ ಕೋಶ ಅಲ್ವಾ? ವಿಜ್ಞಾನಮಯ ಕೋಶದಲ್ಲಿ ಒಳ್ಳೆ ಸಜ್ಜನ ಸಾಂಗತ್ಯ ಸ್ವಾಧ್ಯಾಯ ಮಾಡ್ತೀವಿ, ವಿಜ್ಞಾನ ಹೆಚ್ಚು ಮಾಡ್ಕೊಂತೀವಿ, ನಾವು ಅರ್ಥ ಮಾಡ್ಕೊಂತೀವಿ ಅಲ್ವಾ? ಹೋಮಿಯೋಪತಿ ಎಲ್ಲರೂ ಹೇಳ್ತಾರೆ, ಹೋಮಿಯೋಪತಿ ಮನೋಮಯ ಕೋಶವರೆಗೂ ಹೋಗುತ್ತೆ. ಅರ್ಥ ಆಯ್ತಾ? ಹೋಮಿಯೋಪತಿ ಮನೋಮಯ ಕೋಶವರೆಗೂ ಹೋಗುತ್ತೆ. ಅದೇ ವಿಜ್ಞಾನಮಯ ಕೋಶವರೆಗೂ ಹಿಪ್ನಟೈಸೇಷನ್ ಅಂತ ಹೋಗುತ್ತೆ. ಹಿಪ್ನಟೈಸ್ ಮಾಡ್ಕೊಂತಾರಲ್ಲ, ತುಂಬಾ ಜನ ಕೂರಿಸಿ ಮಲಗಿಸಿ ಹಿಪ್ನಟೈಸ್ ಮಾಡ್ತಾರೆ ನೋಡಿ. ಅದೆಲ್ಲ ಆ ವಿಜ್ಞಾನಮಯ ಕೋಶ ನಾಲ್ಕನೇ ಶರೀರ ಮೇಲೆ ಕೆಲಸ ಮಾಡ್ತಾ ಇರ್ತದೆ. ಹೋಮಿಯೋಪತಿ ಮನೋಮಯ ಕೋಶವರೆಗೂ ಹೋಗುತ್ತೆ. ಈಗಾಗಲೇ ಹೇಳ್ತಾ ಇದ್ದಲ್ಲ, ಹೋಮಿಯೋಪತಿ ಅವ್ರು ಏನ್ ಮಾಡ್ತಾರೆ? ಕೂರಿಸಿ ಅವ್ರ ಪ್ರಾಣಶಕ್ತಿನ ಸರಿಪಡಿಸಕ್ಕೆ ಅವ್ರು ಕೂರಿಸಿ ಅವರ ವ್ಯಾಧಿ ಕಾರಣ ಹುಡುಕ್ತಾರೆ. ಅವರು ಏನು ಕಾರಣಗಳಿಂದ ನಿಮಗೆ ಅಸಿಡಿಟಿ ಹೆಚ್ಚಾಗಿದೆ, ಏನು ಕಾರಣಗಳಿಂದ ನಿಮ್ಗೆ ತಲೆನೋವು ಬಂದಿದೆ, ತಲೆನೋವು ಬಂದೆ ಅಂದ್ರೆ ತಲಕ್ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟದು ಒಂದು ಮೆಡಿಸಿನ್ ಕೊಡೋದು. ಈ ಅಲೋಪತಿಯಲ್ಲಿ ನೀವು ಹೋಗಿ ಬೇಕಂದ್ರೆ ತಲೆನೋವು ಜಾಸ್ತಿ ಆಗ್ತಾ ಆಗ್ತಾ ಇದೆ ಅಂದ್ರೆ ಓಕೆ, ನಿಮಗೆ ಬ್ರೈನ್ MRI ಮಾಡ್ತೀವಿ, ಬ್ರೈನ್ ಇದು ಇನ್ನು ಏನೇನೋ ಈಜಿ ಮಾಡ್ತೀವಿ, ಎಲೆಕ್ಟ್ರೋ ಎನ್ಸೋಫ್ಲೋಗ್ರಾಫ್ ಮಾಡ್ತೀವಿ, ಬ್ರೈನ್ MRI, ಫಂಕ್ಷನಲ್ MRI, CT ಸ್ಕ್ಯಾನ್ ಏನೋ ಮಾಡ್ತೀವಿ ಅಂತ ಹೋಗ್ತಾರೆ. ಏನಿರ್ತದೆ ಅಲ್ಲಿ, ಯಾಕೆ ತಲೆನೋವು ಬಂದಿದೆ ಅನ್ನೋದು ಅವನು ಕೂರಿಸಿ ಸ್ವಲ್ಪ ಕೌನ್ಸಿಲಿಂಗ್ ಮಾಡಿದ್ರೆ ನಿಜವಾದ ಕಾರಣಗಳು ಗೊತ್ತಾಗತ್ತೆ ನಿಮಗೆ. ಅದನ್ನು ಸರಿಪಡಿಸಿದ್ರೆ MRI ಬೇಕಾಗಿಲ್ಲ, CT ಸ್ಕ್ಯಾನ್ ಬೇಕಾಗಿಲ್ಲ, ಯಾವ ಈಜಿ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಗೊತ್ತಾ? ಇಂಥ ಅಶಾಸ್ತ್ರೀಯವಾಗಿ ನಡೀತಾ ಇರುವಂಥ ಪದ್ಧತಿಯಲ್ಲಿ ಈಗ ನಾವು ನೋಡ್ತಾ ಇದ್ವಿ ಭೂಮಿ ಮೇಲೆ. ಆಯ್ತಾ? ಇದೆಲ್ಲ ಎಷ್ಟೋ ಆಗ್ತಾ ಇದೆ. ಸೊ ಇನ್ನೊಂದು ದೃಶ್ಯವನ್ನು ನಿಮ್ಮ ಮುಂದೆ ಇಡ್ತೀನಿ, ಮನಸ್ಸು ಪಾತ್ರ ಹೇಗಿರ್ತದೆ, ಅದೇ ಮನೋಮಯ ಕೋಶ ಪಾತ್ರ ಹೇಗಿರ್ತದೆ ಅಂತ ಹೇಳಕ್ಕೆ. ಆಯ್ತಾ? ಒಂದು ದೃಶ್ಯ, ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ, ಈ ಮಂಡಿ ನೋವಿಂದ ಬಾಧೆ ಬರ್ತಾ ಇದೆ. ಅಂದ್ರೆ ಮಂಡಿ ನೋವು,
ಮಂಡಿ ನೋವು ಆಗ್ತಾ ಇದೆ ಹೆಚ್ಚು, ಅಂದ್ರೆ ಒಂಥರ ಅಲ್ಲಿ ಏನಾಗ್ತಾ ಇದೆ, ಉಬ್ಬು ಅಂತಂದ್ರೆ, ಸೊ ಊತ ಬರ್ತಾ ಇದೆ, ಮಂಡಿ ಅನ್ನೋದು ಊತ ಆಗ್ತಾ ಇದೆ, ಆಯ್ತಾ. ಸೊ ತುಂಬಾ ನೋವು, ಸೊ ಒಂಥರ ಆ ಮಂಡಿ ನೋವಿಂದನೇ ಹೆಚ್ಚು ಬಲಿತಾ ಇರ್ತಾನೆ, ಆ ಒಂಥರ ಜೋರಾಗಿ ಜೋರಾಗಿ ಕೂಗ್ತಾ ಇರ್ತಾನೆ, ಎಲ್ಲ ಮಾಡ್ತಾ ಇರ್ತಾನೆ ಅಲ್ವಾ. ಅದ್ರಲ್ಲಿ ನೋಡ್ತಾ ಇರ್ತೀವಿ. ಸೊ ಇಡೀ ಮನೆ ಎಲ್ಲವರು ಸೇರ್ಕೊಂಡು ಅವನ ಸುತ್ತು ಸೇರ್ಕೊಂಡು ಏನೇ ಮಾಡಿದ್ರು ಅದು ಕಡಿಮೆ ಆಗೋದಿಲ್ಲ. ಹಾಗೆ ಒಂಥರ ಕೂಗಿ ಕೂಗಿ ಸ್ವಲ್ಪ ಹೊತ್ತಾದ್ಮೇಲೆ ನಿದ್ದೆ ಬರ್ತದೆ, ನಿದ್ದೆ ಮಾಡ್ತಾನೆ. ನಿದ್ದೆ ಮಾಡಿದ್ರೆ ಆ ಮಂಡಿ ನೋವಿಲ್ಲ, ಮಂಡಿ ಇಲ್ಲ, ಅವ್ರು ಇಲ್ಲೇ ಇಲ್ಲ ಅಲ್ಲಿ. ನೋಡಿದ್ರಾ? ಈಗ ಮಂಡಿ ನೋವು ಯಾವುದಕ್ಕೂ, ಮಂಡಿಗ ಇಲ್ಲಾಂದ್ರೆ ಮನಸ್ಸುಗ? ಅಬ್ಸರ್ವ್ ಮಾಡಿ. ಆ ನೋವು ಬಂದಿರೋದು ಮನಸ್ಸುಗೂ. ನೋವು ಅನ್ನೋದು ಗೊತ್ತಾಗೋದು ಎಲ್ಲಿ? ಫಸ್ಟ್ ಆಫ್ ಆಲ್ ಮನಸ್ಸಲ್ಲಿ ಗೊತ್ತಾಗೋದು. ಮಂಡಿ ಏನಿಲ್ಲ, ಮಂಡಿಯಲ್ಲಿ ಸ್ವಲ್ಪ ಅಸ್ತವ್ಯಸ್ತ ಆಗಿದೆ ಅಷ್ಟೇ. ಅಲ್ಲೇನೋ ಸ್ವಲ್ಪ ತೊಂದರೆ ಆಗಿದೆ, ಫಿಸಿಕಲ್ ಆಗಿ ತೊಂದರೆ ಇದೆ, ಇಲ್ಲ ಅಂತ ಇಲ್ಲ. ಬಟ್ ನೋವು ಕಾಣಿಸೋದು ಎಲ್ಲಿ? ಮನಸ್ಸಲ್ಲಿ. ಆಯ್ತಾ? ನೀವು ಮನಸ್ಸನ್ನು ಕೇಳೋದು ಬಿಟ್ಬಿಟ್ಟು ನೀವು ಹೋಗಿ ಏನು ಮಾಡ್ತೀರಾ ಅಂದರೆ ಆ ಮಂಡಿನೇ ಅಬ್ಸರ್ವ್ ಮಾಡಿ, ಮಂಡಿಗೆ ಚಿಕಿತ್ಸೆ ಮಾಡಿ ಏನೇನೋ ಮಾಡಕ್ಕೆ ಹೋಗ್ತೀರಾ. ಆಯ್ತಾ? ಆದರೆ ನೋವು ಗೊತ್ತಾಗೋದು ಯಾವಾಗಲೂ ಮನಸ್ಸಿಗೆನೆ. ಯಾವುದೇ ಇರಲಿ, ಮಂಡಿ ನೋವು ಇರಲಿ, ಹೊಟ್ಟೆ ನೋವು ಇರಲಿ, ಯಾವುದೇ ಇರಲಿ. ನೋಡಿ, ಅವನು ಮಲಗಿರುವಾಗ ಯಾವ ನೋವಿಲ್ಲ, ಎಲ್ಲ ಹೋಯ್ತು. ಮಂಡಿ, ಅದೇ ಮಂಡಿ ಇದೆಯಲ್ಲ, ಅದೇ ಮಂಡಿ ಇದೆ, ಅದೇ ಊತ ಇದೆ, ಅದೇ ಜನರು ಇದ್ದಾರೆ, ಅದೇ ಮನೆಯಲ್ಲಿ ಮಲ್ಕೊಂಡಿದ್ದಾನೆ. ಆ ಮಲ್ಕೊಂಡ ಸಮಯದಲ್ಲಿ ಯಾವುದು ನೋವಿಲ್ಲ ಅವನಿಗೆ. ಮತ್ತೆ ಎದ್ದ ತಕ್ಷಣ ಮತ್ತೆ ಸ್ಟಾರ್ಟ್ ಮಾಡಿದ ಕೂಗೋದು. ಅಯ್ಯೋ ನನ್ನ ಕಾಲು ಹಿಂಗಾಗಿದೆ, ನನಗೆ ಇಷ್ಟು ನೋವು ಬರ್ತಾ ಇದೆ, ನನಗೆ ಅದು ತಟ್ಕೊಳಕ್ ಆಗ್ತಾ ಇಲ್ಲ ಅಂತ ಕೂಗ್ತಾನೆ ಇರ್ತಾನೆ. ಮತ್ತೆ ಎದ್ದ ತಕ್ಷಣ, ಎದ್ದಕ್ಕೆ ಮುಂಚೆ ಮಲಗಿರುವಾಗ ಏನೂ ಇಲ್ಲ. ಅಂದರೆ ಮನಸ್ಸಿಗೆ ನೋವಿರೋದು, ನೋವು ಗೊತ್ತಾಗಿರೋದು ಮನಸ್ಸಲ್ಲಿ ಅಂತ, ಇದು ನಾವು ಯಾವಾಗಲೂ ನೆನ್ಪಿಟ್ಕೋಬೇಕು. ಆಯ್ತಾ? ಸೊ ಅಲ್ಲಿ ಎಕ್ಸ್ರೇ ತೆಗೆದ್ರು ಇನ್ನೊಂದು ಮಾಡಿದ್ರು ಸ್ವಲ್ಪ ಅಸ್ತವ್ಯಸ್ತ ಇರೋದು ಗೊತ್ತಾಗತ್ತೆ ಅಷ್ಟೇ. ಆದರೆ ನೀವು ಕೇಳಬೇಕಾಗಿರೋದು ಮನಸ್ಸನ್ನು. ಯಾಕಂದ್ರೆ ಮನಸ್ಸಲ್ಲಿ ನೋವು ಕಾಣಿಸೋದು. ನೀವು ಕೇಳಬೇಕಾಗಿರೋದು, ಮಾತಾಡಬೇಕಾಗಿರೋದು ಮನಸ್ಸು ಜೊತೆಗೆ ಮಾತಾಡಿ. ಇಂಥ ಪರಿಸ್ಥಿತಿಯಲ್ಲಿ ಎಷ್ಟೋ ನೋಡ್ತೀವಿ, ನಾನು ಹೇಳ್ತಾ ಇದ್ದೀನಿ. ಆಯ್ತಾ? ಸೊ ಅದಕ್ಕೆ ನಾವೇನು ಮಾಡಬೇಕಂದ್ರೆ, ಸೊ ಪ್ರತಿಯೊಂದು ಯಾವುದೇ ಇರಲಿ, ಈ ಭೌತಿಕ ಭಾಗಲ್ಲಿ ನೋಡಿ ಅದನ್ನು ಅಸ್ತವ್ಯಸ್ತ ನೋಡಿ ಪೂರ್ತಿ ಕಂಡಿಡಕ್ಕಾಗಲ್ಲ. ನಾವು ಇನ್ನೊಂದು ಸ್ವಲ್ಪ ಹೈ ಲೆವೆಲ್ಗೆ ಹೋಗ್ಬೇಕು. ಆ ಹೈ ಲೆವೆಲ್ ಏನಪ್ಪ ಅಂತಂದ್ರೆ ಮೈಂಡ್, ಮನಸ್ಸು. ಆ ಮನಸ್ಸನ್ನು ಓದಬೇಕು, ಮನಸ್ಸನ್ನು ಅರ್ಥ ಮಾಡ್ಕೋಬೇಕು, ಮನಸ್ಸಿಗೆ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಅವಾಗ ಎಲ್ಲ ಸರಿ ಹೋಗುತ್ತೆ. ಆಯ್ತಾ? ಈ ಅಲೋಪತಿ ವಿಧಾನದಲ್ಲಿ ಏನು ಮಾಡ್ತಾರಂದ್ರೆ, ಸೊ ಅಂದ್ರೆ ಮನಸ್ಸನ್ನೋದು ಅಂತರದಲ್ಲಿರೋದು. ಈ ಮನಸ್ಸಿನ ಮಾತ್ರ ನೋಡ್ತಾರೆ, ಬಿಟ್ಟರು ಮನಸ್ಸನ್ನು ಬಿಟ್ಬಿಡ್ತಾರೆ ಅವರು. ಮನಸ್ಸನ್ನು ನೋಡಲ್ಲ, ಮನಸ್ಸಿನ ನೋಡ್ತಾನೆ. ಮನಸ್ಸಿ ಅಂತಂದ್ರೆ ಈ ಫಿಸಿಕಲ್ ಬಾಡಿ, ಭೌತಿಕ ದೇಹವನ್ನು ನೋಡ್ತಾನೆ, ಭೌತಿಕ ದೇಹಕ್ಕೆ ಮದ್ದು ಕೊಡ್ತಾನೆ ಇರ್ತಾರೆ. ಆ ರೀತಿಯಲ್ಲಿ ಸಾಲ್ವ್ ಆಗೋದಿಲ್ಲ. ಅರ್ಥ ಆಯ್ತಾ? ಸೊ ನಿಮಗೆ ಬಾಹ್ಯಕ್ಕೆ ಕಾಣಿಸ್ತಾ ಇರೋಂಥ ಈ ಮನಸ್ಸಿನ ನೋಡಿ ನೀವು ಟ್ರೀಟ್ಮೆಂಟ್ ಕೊಡೋದಲ್ಲ. ನಿಮಗೆ ಬಾಹ್ಯಕ್ಕೆ ಕಾಣಿಸ್ತಾ ಇಲ್ಲ ಅಂತದ್ದು ಅಂತರದಲ್ಲಿ ಇರೋಂಥ ಆ ಮನಸ್ಸನ್ನು ನೋಡಿ, ಆ ಮನಸ್ಸನ್ನು ಅರ್ಥ ಮಾಡಿಕೊಂಡು ಮನಸ್ಸಿಗೆ ಟ್ರೀಟ್ಮೆಂಟ್ ಕೊಟ್ಟರೆ ನಿಮ್ಮ ಪರಿಹಾರ ಪರಿಪೂರ್ಣವಾಗತ್ತೆ, ಯಾವ ತೊಂದರೆ ಬರೋದಿಲ್ಲ. ಆಯ್ತಾ? ಸೊ ಆ ರೀತಿಯಲ್ಲಿ, ಸೊ ಅಲೋಪತಿ ವಿಧಾನದಲ್ಲಿ ಏನು ಮಾಡ್ತದಂದ್ರೆ, ಆದಷ್ಟು ಈ ಪ್ರಾಣಶಕ್ತಿ ಚರ್ಯಗಳು ಏನಿರ್ತಾವೋ ಅದನ್ನೆಲ್ಲ ಒಂಥರ ಸಂಹಾರ ಮಾಡ್ತಾರೆ ಅವರು. ಅಂದರೆ ಸಾಯಿಸ್ತಾ ಹೋಗ್ತಾರೆ. ಆಯ್ತಾ? ಪ್ರಾಣಶಕ್ತಿ ಚರ್ಯಗಳಿಗೂ ನಾವೇನು ಮಾಡಬೇಕು ಅಂತ ಸಹಕಾರ ಕೊಡಬೇಕು, ನೆನ್ಪಿಟ್ಕೊಳ್ಳಿ. ಸೊ ಆ ರೀತಿಯಲ್ಲಿ ಮಾಡ್ಕೊಂಡಿದ್ರೇ ನಮಗೆ ಒಳ್ಳೇದಾಗತ್ತೆ, ಆರೋಗ್ಯಕ್ಕೆ ಒಳ್ಳೆ ಆಗತ್ತೆ, ಬೇಗ ಚೇತರಿಸ್ಕೊಂತೀವಿ. ಪ್ರಾಣಶಕ್ತಿ ಚರ್ಯಗಳಿಗೆ ಸಾಂತ್ವನ ಕೊಡಿ, ಸಂಹಾರ ಮಾಡ್ಕೋಬಿಡಿ. ಇಷ್ಟೇ ಬೇಕಾಗಿರೋದು. ಅದು ಅಲೋಪತಿಯಲ್ಲಿ ಆಗ್ತಾನೇ ಇದೆ. ಎಲ್ಲರೂ ಅದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ನೀವು ಎಚ್ಚರಿಕವಾಗಿದ್ದು ನಿಮ್ಮ ಆರೋಗ್ಯವನ್ನು, ಆನಂದವನ್ನು ಕಾಪಾಡ್ಕೊಳ್ಳಿ. ಆಯ್ತಾ? ಇನ್ನೊಂದು ಉದಾಹರಣೆ. ಸೊ ಒಂದು ದಿವಸ ತುಂಬ ಅಲಸಟಾಗಿ ಮನೆಗೆ ಬಂದ್ವಿ ಅಂತ ಇಟ್ಕೊಳ್ಳಿ. ತುಂಬ ಅಲಸಟಾಗಿದೆ, ಕೆಲಸ ಮಾಡಿದ್ದೀವಿ, ಮನಸ್ಸು ದೇಹ ದಂಡಿಸಿ ಕೆಲಸ ಮಾಡಿದ್ವಿ ಅಂತ ಇಟ್ಕೊಳ್ಳಿ. ಮನೆಗೆ ಬಂದ್ವಿ, ತುಂಬ ಅಲಸಟಿದೆ. ಅವಾಗ ಏನು ಮಾಡ್ಬೇಕು ನಾವು? ಅವಾಗ ನಿಮ್ಮನ್ನು ಸರಿಪಡಿಸೋಕ್ಕೆ ನಿಮ್ಮ ಒಳಗಡೆ ಪ್ರಾಣಶಕ್ತಿ ಏನು ಮಾಡ್ತದೆ ಗೊತ್ತಾ? ನಿಮ್ಮ ದೇಹವನ್ನು ಬೆಚ್ಚವಾಗಿ ತಯಾರು ಮಾಡುತ್ತೆ, ಉಷ್ಣತೆ ಹೆಚ್ಚು ಮಾಡುತ್ತೆ ದೇಹದಲ್ಲಿ. ಆಯ್ತಾ? ಅದಕ್ಕೆ ಮನೆಗೆ ಬರೋ ಸಮಯಕ್ಕೆ ನನಗೆ ಬಾಡಿ ಎಲ್ಲ ಹೀಟ್ ರೈಸ್ ಆಗಿ ಸ್ವಲ್ಪ ಆ ಥರ ಇರ್ತದೆ. ಆ ನೋವುಗಳೆಲ್ಲ ಕಡಿಮೆ ಮಾಡೋಕೆ ನಾವೇನು ಮಾಡಬೇಕು? ಆ ಪ್ರಾಣಶಕ್ತಿ ಮಾಡಿರುವಂಥ ಚರ್ಯಕ್ಕೆ ನಾವು ಸಾಂತ್ವನ ಕೊಡಬೇಕು, ಸಹಾಯ ಮಾಡಬೇಕು. ಅವಾಗ ಏನು ಮಾಡ್ಬೇಕು ನಾವು? ಆದಷ್ಟು ಬಿಸಿ ಬಿಸಿ ನೀರಿನ ಸ್ನಾನ ಮಾಡಬೇಕು. ಆ ನೋವುಗಳೆಲ್ಲ ಹೋಗುತ್ತೆ, ಒಳ್ಳೆ ನಿದ್ದೆ ಬರುತ್ತೆ. ಆಹಾರ ತಿಂದ ಮೇಲೆ ಒಳ್ಳೆ ನಿದ್ದೆ ಬರುತ್ತೆ. ನಿದ್ದೆ ಮಾಡಿ ಫುಲ್ ರೆಸ್ಟ್ ತಗೊಳ್ಳಿ. ಪ್ರಾಣಶಕ್ತಿ ಫುಲ್ಲು ರಿಜುವನೇಟ್ ಆಗಿರ್ತದೆ, ಹೆಚ್ಚಾಗಿರ್ತದೆ. ಬೆಳಗ್ಗೆಲ್ಲ ಸರಿ ಹೋಗ್ತೀರಾ, ಮತ್ತೆ ಕೆಲ್ಸಕ್ಕೆ ಹೋಗ್ಬೋದು.
ನಾವೇನ್ ಮಾಡ್ತೀವಿ ವ್ಯತಿರೇಕವಾಗಿ ಅಂದ್ರೆ, ಒಂದು ಉದಾಹರಣೆ ಇದು ಹೇಳ್ತಾ ಇದ್ದೀನಿ ನಿಮ್ಗೆ ಅರ್ಥ ಮಾಡ್ಕೊಳ್ಳಿ. ನಾವೇನ್ ಮಾಡ್ತೀವಿ, ದಿನ ಎಲ್ಲ ಅಲಸಟೆಯಿಂದ ಒಳ್ಳೆ ಕೆಲಸ ಅಂದ್ರೆ ಹೆಚ್ಚು ಕೆಲಸ ಮಾಡಿ, ಸೊ ಒಂಥರ ಮನಸ್ಸಿಂದ ದೇಹದಿಂದ ಕೆಲಸ ಮಾಡಿ ಮನೆಗೆ ಬಂದ್ವಿ, ಅಲಸಟೆ ಬಂತು, ಅಲಸಟೆ ಹೆಚ್ಚಾಯಿತು, ಒಂಥರ ನಿದ್ದೆ ಪರಿಸ್ಥಿತಿ ಆಗ್ತಾ ಇದೆ. ಯಾಕಂದ್ರೆ ನಿದ್ದೆ ಹೋದ್ರೇನೆ ಪ್ರಾಣಶಕ್ತಿ ಹೆಚ್ಚಾಗೋದು. ಸೊ ಆ ಥರ ಆಗುವಾಗ ತಣ್ಣೀರಿಂದ ಸ್ನಾನ ಮಾಡಿ ಅಂತ ಇಟ್ಕೊಳ್ಳಿ. ನಾವು ಏನ್ ಮಾಡ್ಬೇಕಾಯ್ತು, ಪ್ರಾಣಶಕ್ತಿ ಏನ್ ಮಾಡಿತ್ತು, ನಾವು ಮನೆಗೆ ಬರೋ ಅಲಸಟೆಯಿಂದ ಮನೆಗೆ ಬರೋ ಸಮಯಕ್ಕೆ ನಮ್ಮ ದೇಹದಲ್ಲಿ ಸ್ವಲ್ಪ ಉಷ್ಣತೆ ಹೆಚ್ಚಾಗಿದೆ, ಅಥವಾ ಬಿಸಿಯಾಗಿದೆ ಶರೀರ ಅಂತ ಇಟ್ಕೊಳ್ಳಿ. ನಾವು ಅದಕ್ಕೆ ಸಹಾಯ ಮಾಡೋಕ್ಕೆ ಇನ್ನು ಸ್ವಲ್ಪ ನಾವು ಬಿಸಿಲಿನಿಂದ ಸ್ನಾನ ಮಾಡಬೇಕು ಬಿಟ್ಟರೆ, ಅದು ಬದಲಾಗಿ ನಾವು ತಣ್ಣೀರಿಂದ ಸ್ನಾನ ಮಾಡಿ ಅಂತ ಇಟ್ಕೊಳ್ಳಿ. ಆವಾಗ ನಿಮ್ಮ ಪೂರ್ತಿ ನೋವುಗಳು ಹೆಚ್ಚಾಗತ್ತೆ, ನೈಟ್ ಎಲ್ಲ ನಿದ್ದೆ ಬರಲ್ಲ, ನೀವು ತಿಂದಿರೋದು ಆಹಾರ ಡೈಜೆಸ್ಟು ಆಗಲ್ಲ. ಏನಾಗತ್ತೆ ತೊಂದರೆ, ಏನು ತೊಂದರೆ ಆಗ್ತಂದ್ರೆ ಇಡೀ ನಿದ್ದೆ ಎಲ್ಲ ಕೆಟ್ಟು ಹೋಗುತ್ತೆ, ಬೆಳಗ್ಗೆಲ್ಲ ತುಂಬ ವೀಕ್ ಆಗ್ಬಿಡ್ತೀರ ನೋಡಿ. ಅದಕ್ಕೆ ವ್ಯತಿರೇಕವಾಗಿ ಹೋಗಿದ್ದಕ್ಕೆ ಇದೆಲ್ಲ ಆಯ್ತಲ್ಲ. ಅದೇ ಪ್ರಾಣಶಕ್ತಿಗೆ ಸ್ವಲ್ಪ ನೀವು ಹೆಲ್ಪ್ ಮಾಡಿದ್ದಿದ್ರೆ ಹೆಂಗಿತ್ತು, ತುಂಬ ಚೆನ್ನಾಗಿತ್ತಲ್ಲ. ಸೊ ಹಾಯಾಗಿ ನಿದ್ದೆ ಬರ್ತಾ ಇತ್ತು. ಈ ರೀತಿಯಲ್ಲಿ ಆಗ್ತದೆ ಸ್ನೇಹಿತರೆ. ಈ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಓಕೆ. ಸೊ ಈಗ ಉದಾಹರಣೆಗೆ ಎಲ್ಲೋ ಒಂದು ಗಾಯ ಆಗಿದೆ ಅಂತ ಇಟ್ಕೊಳ್ಳಿ. ಇನ್ನೊಂದು ಉದಾಹರಣೆ, ದೇಹದಲ್ಲಿ ಎಲ್ಲೋ ಒಂದು ಗಾಯ ಆಗಿದೆ ಅಂತ ಇಟ್ಕೊಳ್ಳಿ. ಆ ಗಾಯ ಆಗುವಾಗ ಅಲ್ಲಿ ಎಲ್ಲಿ ಗಾಯ ಆಗಿರ್ತದೋ ಅಲ್ಲಿ ದೇಹ ಏನ್ ಮಾಡ್ತದೆ, ಸ್ವಲ್ಪ ಉಷ್ಣತೆನ ಹೆಚ್ಚು ಮಾಡುತ್ತೆ. ಅಬ್ಸರ್ವ್ ಮಾಡಿ ನೋಡಿ ಒಂದ್ಸರಿ, ಅಲ್ಲಿ ತಟ್ಟಿ ನೋಡಿ, ತುಂಬಾ ಬಿಸಿಯಾಗಿರ್ತದೆ ಗಾಯ ಆಗಿರುವಂತ ಪ್ಲೇಸಲ್ಲಿ. ನೀವೇನ್ ಮಾಡ್ಬೇಕಾಯ್ತು, ನೀವು ಆಚೆ ಕಡೆಯಿಂದ ಬಿಸಿ ನೀರಿಂದನೋ ಆ ಬಿಸಿ ಬಟ್ಟದಿಂದನೋ ಸ್ವಲ್ಪ ಅದಕ್ಕೂ ಬೆಚ್ಚವಾಗಿ ಮಾಡ್ಬೇಕಾಗತ್ತೆ. ಆ ಥರ ಮಾಡ್ತಾ ಹೋದ್ರೆ ಏನಾಗುತ್ತೆ, ಬೇಗ ಅದು ವಾಸಿ ಆಗತ್ತೆ. ಪ್ರಾಣಶಕ್ತಿ ಏನು ಮಾಡ್ತಾ ಇದೆಯೋ, ಪ್ರಾಣಶಕ್ತಿ ನಮ್ಮಲ್ಲಿರುವಂಥ ಪ್ರಾಣಶಕ್ತಿ ಏನೇನು ಚರ್ಯಗಳು ತಗೊತಾ ಇದೆಯೋ ಆ ಚರ್ಯಗಳಿಗೂ ಸ್ವಾಂತನ ಕೊಡಿ, ಆ ಚರ್ಯಗಳಿಗೂ ವ್ಯತಿರೇಕವಾಗಿ ಹೋಗಬಾರ್ದು ಅಂತ ಇದೊಂದು ಉದಾಹರಣೆ ನಿಮ್ಗೆ ಹೇಳ್ತಾ ಇದ್ರಿ. ಈ ರೀತಿಯಲ್ಲೇ ಪ್ರಾಣಶಕ್ತಿ ಅನ್ನೋದು ಸ್ನೇಹಿತರೆ ಅಂತರ ವೈದ್ಯರಾಗಿದ್ದಾರೆ, ಅದು ನಿಜವಾದ ವೈದ್ಯರಾಗಿದ್ದಾರೆ, ಪರಮ ವೈದ್ಯರಾಗಿದ್ದಾರೆ. ನಿಮ್ಗೆಲ್ಲಾನು ಸ್ವಾಂತನ ಮಾಡ್ತಾರೆ. ಯಾವುದಕ್ಕೆ ನೀವು ಎಲ್ಲೇ ಹೋಗಿ ನೀವು ಅನ್ನೆಸರ್ಲಿ ಆಗಿ ದುಡ್ಡು ಖರ್ಚು ಮಾಡೋದಾಗ್ಲಿ, ಮತ್ತೆ ನಿಮ್ಮ ಇರೋ ಆರೋಗ್ಯವನ್ನು ಕೆಟ್ಟದು ಮಾಡ್ಕೊಡೋದಾಗ್ಲಿ ಏನು ಮಾಡಕ್ಕೆ ಹೋಗ್ಬಾರದು. ಶರೀರವನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಆಯ್ತಾ. ಶರೀರದಲ್ಲಿ ಬರುವಂತ ಈ ಲಕ್ಷಣಗಳು ಸಿಂಪ್ಟಮ್ಸ್ ಅಂತ ಕರಿತೀವಿ. ಅದಕ್ಕೆ ಅಲೋಪತಿಯಲ್ಲಿ ಸಿಂಪ್ಟಮ್ಸ್ ಟ್ರೀಟ್ಮೆಂಟ್ ಕೊಡ್ತಾರೆ. ಆಯ್ತಾ. ಆದರೆ ಆ ಒಂದು ಹೋಮಿಯೋಪತಿಯಲ್ಲಿ ಮತ್ತೆ ನೆಕ್ಸ್ಟು ನಮ್ಮ ಧ್ಯಾನದಲ್ಲಿ ಇಂಥ ಅನೇಕ ಪದ್ಧತಿಗಳಲ್ಲಿ ಆಕುಪ್ರೆಷರು, ಆಕುಪಂಚರು, ಮರ್ಮ ಥೆರಪಿ, ಸೊ ಆಮೇಲೆ ಈ ರೇಖಿ ಹೀಲಿಂಗು, ನಾವು ರೇಖಿ ಹೀಲಿಂಗ್ ಅಂತ ನೆಕ್ಸ್ಟ್ ಕೋರ್ಸ್ ಮಾಡಕ್ ಹೋಗ್ತಾ ಇದ್ವಿ. ಸೊ ಇಂಥವೆಲ್ಲಾನು ಯಾವುದು ಕೊಡ್ತದೆ ಅಂತಂದ್ರೆ ಆ ಪ್ರಾಣಶಕ್ತಿಗೆ ಸ್ವಾಂತನ ಕೊಡ್ತವೆ ಎಲ್ಲ. ಇರೋ ಪ್ರಾಣಶಕ್ತಿಯನ್ನು ಹೆಚ್ಚು ಮಾಡೋಕ್ಕೆ ಆ ಪ್ರಾಣಶಕ್ತಿ ತಗೊಂತ ಚರ್ಯಗಳಿಗೆ ಸಹಾಯ ಮಾಡ್ತವೆ, ಯಾವುದೇ ವ್ಯತಿರೇಕವಾದ ಕೆಲಸ ಮಾಡಲ್ಲ. ಅವಾಗ ನಿಮಗೆ ನಿಮ್ಮ ಅನಾರೋಗ್ಯದಿಂದ ಆರೋಗ್ಯಕ್ಕೆ ಅತಿ ಸುಲಭವಾದ ರೀತಿಯಲ್ಲಿ, ಯಾವುದೇ ಖರ್ಚಿಲ್ಲದೆ, ಯಾವುದೇ ಅಡ್ಡ ಪರಿಣಾಮ ಇಲ್ಲದೆ, ಅನಾರೋಗ್ಯದಿಂದ ಬಾಧೆಯಿಂದ ಸುಖಕ್ಕೆ, ಅನಾರೋಗ್ಯದಿಂದ ಆರೋಗ್ಯಕ್ಕೆ, ಆಯ್ತಾ, ಕಷ್ಟದಿಂದ ಸಂತೋಷಕ್ಕೆ, ಬಾಧೆಯಿಂದ ಸಂತೋಷಕ್ಕೆ ಅತಿ ಸುಲಭವಾಗಿ ನಾವು ಸೇರ್ಕೋಬಹುದು. ಆಯ್ತಾ. ಸೊ ಇದು ಇವತ್ತು ನಾವು ತಿಳ್ಕೊಬೇಕಾಗಿರುವಂಥ ಅಂಶ ಆಗಿದೆ. ಆಯ್ತಾ. ಇನ್ನು ಹೆಚ್ಚಿನ ಇಂಥ ಅದ್ಭುತ ಅಂಶಗಳು ನಾವು ಪ್ರತಿ ಒಂದು ದಿವಸ ನಾವು ಹೇಳ್ಕೊಡ್ತಾ ಇದ್ದೀವಿ ಈ ವೇದಿಕದಲ್ಲಿ. ಅದಕ್ಕೆ ನಾವೆಲ್ಲರೂ ಮಾಡಬೇಕಾಗಿರುವಂಥ ಒಂದು ಸಣ್ಣ ಸೇವೆ ಏನಪ್ಪ ಅಂತಂದ್ರೆ, ಈ ವಿಡಿಯೋನ ಲೈಕ್ ಮಾಡಬೇಕು. ಆಯ್ತಾ. ಬಂದ ತಕ್ಷಣ ವಿಡಿಯೋ ನೀವು ನೋಡಿದ ತಕ್ಷಣ ಲೈಕ್ ಮಾಡಿ, ನೋಡಿದ ತಕ್ಷಣವೇ ಅಲ್ಲಿ ಎಲ್ಲ ನೀಟಾಗಿ ಒಂದ್ಸರಿ ಮತ್ತೆ ನೋಡಿಕೊಂಡು ಒಂದು ಅದ್ಭುತ ಕಾಮೆಂಟ್ ಕೊಡಬೇಕಾಗತ್ತೆ. ಇಷ್ಟೇ ಕಾಣಿಕೆ ನೀವು ಕೊಡೋದು. ಮಾತಾರ್ ಫೌಂಡೇಶನ್ಗಾಗಲಿ ಈ ವೇದಿಕೆಗಾಗಲಿ ಕೊಡಬೇಕಾಗಿರುವಂಥ ಒಂದು ಸಣ್ಣ ಕಿರು ಕಾಣಿಕೆ ಅಂತಂದ್ರೆ ನೀವು ಕಾಮೆಂಟ್ ಕೊಡೋದು. ಪ್ರತಿಯೊಬ್ಬರು ಕಾಮೆಂಟ್ ಕೊಡ್ಬೇಕು. ನಾನು ನೋಡ್ತಾ ಇರ್ತೀನಿ, ವಿಡಿಯೋ ನೋಡ್ತಾರೆ, ಯಾವುದೇ ಕಾಮೆಂಟ್ ಕೊಟ್ಟಿರೋದೇ ಬಿಡ್ತಾ ಇರ್ತಾರೆ. ಯಾಕೆ ಮಾಡಬಾರ್ದು? ಒಂದು ಜಸ್ಟ್ ಕಾಮೆಂಟ್ ಕೊಡಿ. ಈ ಕಾಮೆಂಟ್ಗಳು ಏನಾಗುತ್ತೆ ಗೊತ್ತಾ, ಇನ್ನೂ ಹೊಸಬರಿಗೆ ಈ ವಿಡಿಯೋ ರೆಕಮೆಂಡ್ ಆಗುವಂಥ ಪರಿಸ್ಥಿತಿ ಬರುತ್ತೆ. ಆಯ್ತಾ. ಇದೆಲ್ಲ ಮಾಡ್ತೀರಂತ ಹೇಳ್ತಾ, ಮತ್ತೆ ಅದೇ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡ್ಕೊರಿ. ಈ ವಾಟ್ಸಪ್ಪನ್ನು ಎಲ್ಲರನ್ನೂ ಜಾಯಿನ್ ಮಾಡ್ಸೋಕೆ ಪ್ರಯತ್ನ ಮಾಡಿ. ಆಯ್ತಾ. ನಮ್ಮ ಗ್ರೂಪ್ಗಳಿಗೆ ಹೊಸ ಮಾಸ್ಟರ್ಸನ್ನು, ಹೊಸ ವ್ಯಕ್ತಿಗಳನ್ನು, ಇಂಥ ಪರಿಸ್ಥಿತಿಗಳು ಎದುರ್ಕೊಂತ ಎಷ್ಟೋ ವ್ಯಕ್ತಿಗಳಿದ್ದಾರೆ ಆಚೆ ಕಡೆ, ಎಲ್ಲ ಬಾಧೆಗಳಿಂದ ಬಲಿತಾ ಇದ್ದಾರೆ ಅವರೆಲ್ಲ. ಅವನ್ನೆಲ್ಲ ಈ ಗ್ರೂಪ್ಗಳಿಗೆ ಸೇರ್ಸೋಕೆ ಪ್ರಯತ್ನ ಮಾಡಿ. ಇಷ್ಟೆಲ್ಲ ಮಾಡ್ತೀರಂತ ಹೇಳ್ತಾ ಇಂದಿನ ಈ ಸಂಭಾಷಣೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಧನ್ಯವಾದಗಳು.